ನಾವು ಈ ಆಟಮ್ ಅಂದ್ರೆ ಏನು, ಮಾಲಿಕ್ಯೂಲ್ ಅಂದ್ರೆ ಏನು ಅಂತ ಒಂದು ನೋಡಿ. ಈ ಆಟಮ್ ಅನ್ನೋದು ನಾನು ಯಾಕೆ ತಂದಿದ್ದೆ, ಈ ಆಟಮ್ ಸ್ಟ್ರಕ್ಚರ್ ಏನು, ಆಟಮ್ ಯಾವ ವಸ್ತುಗಳಿಂದ ಕೂಡಿದೆ ಅಂತ ಇನ್ನೊಂದು ಕ್ಲಾಸಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಈ ಆಟಮ್ ಅನ್ನೋ ವಿಷಯವನ್ನ ಇಲ್ಲಿ ಯಾಕೆ ತಂದೆ ಅಂದ್ರೆ, ದ್ರವ್ಯಗಳಲ್ಲಿ ಈಗ ನಾವು ಮ್ಯಾಟರ್ ಅನ್ನೋದು ಕ್ಲಾಸಿಫಿಕೇಶನ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಈ ಕ್ಲಾಸಲ್ಲಿ ಸೇರಿದ್ವಿ. ಸೊ ಮ್ಯಾಟರ್ ಅಲ್ಲಿ ಒಂದು ವಸ್ತುವನ್ನ ತಗೊಂಡು ಇದನ್ನ ಸ್ವಲ್ಪ ಆಟಮ್ ಲೆವೆಲ್ಗೆ ನೀವು ಇಳಿದು ನೋಡಿದ್ರೆ ಎಲ್ಲಾ ಆಟಮ್ಗಳು ಒಂದೇ ತರ ಇದ್ದಿದ್ರೆ, ಎಲ್ಲಾ ಆಟಮ್ಗಳು ಒಂದೇ ತರ ಇದ್ದಿದ್ರೆ ಅದನ್ನ ನಾವು ಎಲಿಮೆಂಟ್ ಅಂತ ಕರಿತೀವಿ. ಎಲಿಮೆಂಟ್ ಅನ್ನೋದಕ್ಕೆ ಧಾತುಗಳು ಅಂತ ನೀವು ಟೆಕ್ನಿಕಲ್ ವರ್ಡ್ ಅನ್ನು ನಿಮಗೆ ಪರಿಚಯ ಈಗಾಗಲೇ ಆಗಿರುತ್ತೆ. ಅದೇ ಬೇರೆ ಬೇರೆ ಆಟಮ್ಸ್ ಇದ್ದಿದ್ರೆ, ಬೇರೆ ತರದ ಆಟಮ್ಸ್ ಇದ್ದಿದ್ರೆ, ಒಂದೇ ತರದ್ ಇಲ್ಲಪ್ಪ, ಬೇರೆ ತರದ ಆಟಮ್ಸ್ ಇದೆ. ಈ ಬೇರೆ ಬೇರೆ ಆಟಮ್ಸ್ ಒಂದಕ್ಕೊಂದು ಜೋಡಣೆ ಆಗಿದ್ರೆ, ವಿತ್ ಬೇರೆ ಬೇರೆ ತರ ಆಟಮ್ಸ್ ಬಟ್ ಜೋಡಣೆ ಆಗಿದ್ರೆ ಇದನ್ನ ಕಾಂಪೌಂಡ್ ಅಂತ ಕರಿತೀವಿ. ಬೇರೆ ಬೇರೆ ತರ ಆಟಮ್ಸ್ ಆದ್ರೆ ಒಂದಕ್ಕೊಂದು ಜೋಡಣೆ ಆಗಿಲ್ಲ, ವಿತೌಟ್ ಬಾಂಡಿಂಗ್. ಆ ಬಾಂಡಿಂಗ್ ಅಂದ್ರೆ ಏನು ಅಂತ ಎಲ್ಲ ನಾವು ಮುಂದಕ್ಕೆ ಚರ್ಚೆ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಅದನ್ನ ಮಿಕ್ಸ್ಚರ್ ಅಂತ ಕರಿತೀವಿ. ಓಕೆ, ಈಗ ಒಂದೊಂದಾಗಿ ನಾನು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನಿಮಗೆ ಜನರಲಿ ಗೊತ್ತಾಗ್ಬೇಕಾಗಿದ್ದು, ಎಲ್ಲಾ ದ್ರವ್ಯಗಳು ಏನು ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅದನ್ನ ನೋಡ್ಕೊಂಡು ಹಿಂದಿನವರು ಕ್ಲಾಸಿಫೈ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾವು ಚರ್ಚೆ ಮಾಡಿದ್ವಿ. ಈಗ ನಮಗೆ ಗೊತ್ತಿರೋ ದ್ರವ್ಯಗಳಲ್ಲಿ ನಮ್ಮ ಇವತ್ತಿನ ವಿಜ್ಞಾನಿಗಳು ಈ ಆಟಮ್ ಲೆವೆಲ್ಗೆ ಅದ್ರ ಬಗ್ಗೆ ಸಂಶೋಧನೆಗಳು ಎಲ್ಲ ಮಾಡಕ್ ಸಾಧ್ಯ ಆಯ್ತು. ಸೊ ನಿಮಗೆ ಸಿಕ್ಕಿದ್ದು ಒಂದು ದ್ರವ್ಯವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಇದರಲ್ಲಿರುವಂತ ಆಟಮ್ಸ್ ಯಾವುದು ಅಂತ ನೋಡಿದ್ರೆ ಎಲ್ಲಾನು ಒಂದೇ ತರದ ಆಟಮ್ಸ್ ಇದ್ರೆ ಅದನ್ನ ಎಲಿಮೆಂಟ್ ಅಂತ ಕರಿತೀವಿ. ಈ ಎಲಿಮೆಂಟ್ ಅನ್ನೋದು ಒಂಥರ ಫಂಡಮೆಂಟಲ್ ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ ಅಂತ ಹಿಂದೆ ಒಂದ್ಸತಿ ಹೇಳ್ದೆ ನೋಡಿ ಯೂನಿಟ್ಸ್ ವಿಷಯದಲ್ಲಿ. ಅಂದ್ರೆ ಅದು ಫರ್ದರ್ ನೀವು ಬೇರೆ ಡಿವೈಡ್ ಮಾಡೋಕ್ಕಾಗಲ್ಲ. ಅದನ್ನ ಕಾಂಬಿನೇಷನ್ಸ್ ಅಲ್ಲಿ ಬಳಸ್ತಾ ಹೊಸ ಫಿಸಿಕಲ್ ಕ್ವಾಂಟಿಟೀಸ್ ಬರುತ್ತೆ. ಇದು ಅಷ್ಟೇ. ಎಲಿಮೆಂಟ್ಸ್ ಅನ್ನೋದು ನೀವು ಎಷ್ಟು ಎಲಿಮೆಂಟ್ ಇದೆ ಅಂದ್ರೆ ಇವತ್ತು ವಿಶ್ವದಲ್ಲಿ ಬರೀ 118 ಎಲಿಮೆಂಟ್ಸ್ ಇದೆ. ಅದು ಏನೂ ಸಹ ಬದಲಾವಣೆ ಆಗಲ್ಲ. ಓಕೆ, ಸೊ ಈ 118 ಎಲಿಮೆಂಟ್ಸ್ ಏನಿದೆಯೋ ಇದು ವಿಶ್ವದಲ್ಲಿ ಎಲ್ಲಿಗೆ ಹೋದ್ರೂ ಈ 118ಕ್ಕಿಂತ ಜಾಸ್ತಿ ಬರಕ್ಕೆ ಸಾಧ್ಯ ಇಲ್ಲ. ಎಲಿಮೆಂಟ್ಸ್ ಜಾಸ್ತಿ ಬರಕ್ಕೆ ಸಾಧ್ಯ ಇಲ್ಲ. ಆದರೆ ಈ 118 ಎಲಿಮೆಂಟ್ಸ್ ನ ಬಳಸ್ಕೊಂಡು ನಾವು ಲಕ್ಷಗಟ್ಲೆ ಕಾಂಪೌಂಡ್ಸ್ ಮತ್ತೆ ಮಿಕ್ಸ್ಚರ್ಸ್ ನ ರೂಪಿಸಬಹುದು. ಕಾಂಪೌಂಡ್ ಅನ್ನೋದು ಎಲ್ಲಿಂದ ಬರುತ್ತೆ? ಇದೇ ಎಲಿಮೆಂಟ್ ನ ಒಂದು ಎಲಿಮೆಂಟ್ ಇನ್ನೊಂದು ಬೇರೆ ಎಲಿಮೆಂಟ್ಸ್ ಜೊತೆಗೆ ಜೋಡಣೆ ಆಗ್ತಾ ಇದ್ರೆ ಕಾಂಪೌಂಡ್ ಆಗುತ್ತೆ. ಬೇರೆ ಬೇರೆ ಎಲಿಮೆಂಟ್ ಅಥವಾ ಕಾಂಪೌಂಡ್ಗಳ ಮಿಶ್ರ ಒಂದು ತರ ಮಿಕ್ಸ್ ಮಾಡ್ತಾ ಹೋದ್ರೆ ಅದೇ ಒಂದು ಮಿಶ್ರಣ ಅಥವಾ ಮಿಕ್ಸ್ಚರ್ ಅಂತ ಬರುತ್ತೆ. ಸೊ ಈಗ ಒಂದೊಂದಾಗಿ ನಾವು ಚರ್ಚೆ ಮಾಡೋಣ. ಫಸ್ಟ್ ಎಲಿಮೆಂಟ್ ಅಥವಾ ಧಾತು ಅಂತ ನೀವು ಏನು ಓದಿರ್ತೀರೋ ಅದರ ಬಗ್ಗೆ ನೋಡೋಣ. ಓಕೆ, ಎಲಿಮೆಂಟ್ಸ್ ಅಲ್ಲಿ ನಾನು ಈಗಾಗಲೇ ಹೇಳಿದೆ 118 ಎಲಿಮೆಂಟ್ ಇದೆ ವಿಶ್ವದಲ್ಲಿ. ಈ 118 ಎಲಿಮೆಂಟ್ ಅಲ್ಲಿ ನೀವು ಸೇಮ್ ಹಿಂದೆ ದ್ರವ್ಯಗಳನ್ನು ಹೇಗೆ ಘನ, ದ್ರವ, ಅನಿಲ ಅಂತ ಡಿವೈಡ್ ಮಾಡಿದಿರೋ ಇದನ್ನು ಸಹ ಡಿವೈಡ್ ಮಾಡ್ಬೋದು. ಒಂದು ವಿಶೇಷತೆ ಏನಂದ್ರೆ ಅತಿ ಹೆಚ್ಚು ಘನಗಳು ಇದೆ, ಅಂದ್ರೆ ಐ ಮೀನ್ ಸಾಲಿಡ್ಸ್
ಎಲಿಮೆಂಟ್ಸ್ ಜಾಸ್ತಿ ಇದೆ. ದ್ರವ ರೂಪದಲ್ಲಿ ಬರೀ 2 ಇದೆ ಎಲಿಮೆಂಟ್ಸ್, ಒಂದು ಮೆರ್ಕ್ಯುರಿ, ಒಂದು ಬ್ರೋಮಿನ್ ಅಂತ. ಇದರ ಆಧಾರಿತವಾಗಿ ಸುಮಾರು ಪ್ರಶ್ನೆಗಳು ಬರುತ್ತೆ. ಸೊ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಇರೋದು ಸಾಲಿಡ್ ಅಂದ್ರೆ ಘನ ರೂಪದಲ್ಲಿ ಅತಿ ಹೆಚ್ಚಿದೆ. ಓನ್ಲಿ 2 ಎಲಿಮೆಂಟ್ಸ್ ಲಿಕ್ವಿಡ್ ರೂಪದಲ್ಲಿದೆ. ಲಿಕ್ವಿಡ್ ರೂಪದಲ್ಲಿರೋದು ಒಂದು ಮೆರ್ಕ್ಯುರಿ, ಎರಡನೇದು ಬ್ರೋಮಿನ್ ಅಂತ. ಮೆರ್ಕ್ಯುರಿಗೆ ಸಿಂಬಲ್ Hg ಅಂತ ನಾವು ಬರೀತೀವಿ. Hg ಅಂತ ಯಾಕೆ ಅಂದ್ರೆ ಅದರ ಲ್ಯಾಟಿನ್ ಹೆಸರು ಹೈಡ್ರಾಜಿಯಂ ಅಂತ ಏನ್ ಲ್ಯಾಟಿನ್ ಹೆಸರು ಇದೆಯೋ ಅದರಿಂದ ಅದು Hg ಅಂತ ಬರೀತೀವಿ. ಅಂಡ್ ಕೆಲವು ಎಲಿಮೆಂಟ್ಸು ಅನಿಲ ರೂಪದಲ್ಲಿ ಇದೆ, ಗ್ಯಾಸಸ್ ಅಂತ. ಇದಕ್ಕೆ ಉದಾಹರಣೆ ಏನಂದ್ರೆ ನಿಮ್ಮ ಆಕ್ಸಿಜನ್ನು, ನೈಟ್ರೋಜನ್ನು, ಹೈಡ್ರೋಜನ್ನು ಇವೆಲ್ಲಾನು ಅನಿಲ ರೂಪದಲ್ಲಿ ಇರುವಂಥದ್ದು. ಸೊ ಅತಿ ಹೆಚ್ಚು ಘನ ರೂಪದಲ್ಲಿ ಇದೆ. ಈ ಎಲಿಮೆಂಟ್ಸ್ನ ಫಿಸಿಕಲ್ ಪ್ರಾಪರ್ಟೀಸ್ ಆಧಾರಿತವಾಗಿ ಸುಮಾರು ಕ್ಲಾಸಿಫೈ ಮಾಡಬಹುದು. ಒಂದು ಉದಾಹರಣೆ ಕೊಡ್ತೀನಿ. ನೀವು ಆಲ್ರೆಡಿ ಇದನ್ನ ಫಿಸಿಕ್ಸ್ ಅಲ್ಲಿ ಮೋಸ್ಟ್ಲಿ 7ನೇ ತರಗತಿಯಲ್ಲೋ 8ನೇ ತರಗತಿಯಲ್ಲೋ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಓದಿರ್ತೀರಿ. ಅದೇ ರೂಪದಲ್ಲಿ ಹೀಟ್ಗೂ ಸಹ ಗುಡ್ ಕಂಡಕ್ಟರ್ಸ್, ಬ್ಯಾಡ್ ಕಂಡಕ್ಟರ್ಸ್ ಅಂತ ನೀವು ಕ್ಲಾಸಿಫೈ ಮಾಡ್ಬೋದು. ಸೊ ಈ ಕಂಡಕ್ಟಿವಿಟಿ ಆಫ್ ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿ ಆಧಾರಿತವಾಗಿ ನೀವು ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡ್ಬೋದು. ಕಂಡಕ್ಟಿವಿಟಿ ಅಂದ್ರೆ ಏನು ಅನ್ನೋದಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತ ಸಾಮರ್ಥ್ಯ. ಹೀಟನ್ನು, ಉಷ್ಣವನ್ನು ಅಂದ್ರೆ ಶಕ್ತಿ ಇದೆಯಲ್ಲ, ಉಷ್ಣ ಶಕ್ತಿ ಇದೆಯಲ್ಲ, ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತ ಸಾಮರ್ಥ್ಯ ಇದೆಯಾ, ಅದಕ್ಕೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಕರಿತೀವಿ. ಸಾಗಿಸುವಂತ ಸಾಮರ್ಥ್ಯ ಇಲ್ವೋ ಅದನ್ನ ಬ್ಯಾಡ್ ಕಂಡಕ್ಟರ್ ಅಂತ ಕರಿತೀವಿ. ಕರೆಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರೆಂಟ್ನ ಸಾಗಿಸುವಂತ ಸಾಮರ್ಥ್ಯ ಇದ್ರೆ ಅದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ರೈಟ್? ಸೊ ನಾವು ಗುಡ್ ಕಂಡಕ್ಟರ್ಸ್ ಮತ್ತೆ ಬ್ಯಾಡ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಈ ಬ್ಯಾಡ್ ಕಂಡಕ್ಟರ್ಸ್ ಅಲ್ಲಿ ಅಂದ್ರೆ ಸಾಮರ್ಥ್ಯ ಕಮ್ಮಿ ಇದೆ ಅಂತ. ಇನ್ನು ಸಾಮರ್ಥ್ಯನೇ ಇಲ್ಲ ಅನ್ನೋದಾದ್ರೆ ನಾವು ಅದನ್ನ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಒಂದು 2-3 ಉದಾಹರಣೆ ನೋಡೋಣ ಎಲೆಕ್ಟ್ರಿಸಿಟಿ ವಿಷಯದಲ್ಲಿ. ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಯಾವುದು? ನೀವು ಗೋಲ್ಡ್, ಸಿಲ್ವರ್, ಕಾಪರ್ ಇವೆಲ್ಲಾನು ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಎಲ್ಲದಕ್ಕಿಂತ ಒಳ್ಳೆ ಕಂಡಕ್ಟರ್ ಯಾವುದು ಅಂದ್ರೆ ಪ್ಲಾಟಿನಮ್, ಗೋಲ್ಡ್, ಸಿಲ್ವರ್ ಅಂತ ನಾವು ಹೇಳ್ತೀವಿ. ಆದ್ರೆ ಮನೆಯಲ್ಲಿ ಕರೆಂಟ್ ವೈರ್ಗಳು ಮಾತ್ರ ಕಾಪರ್ ವೈರೇ ಬಳಸ್ತೀವಿ. ಯಾಕೆ? ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಏನಾದ್ರು ಹಾಕ್ಬೋದಾ? ಬೆಸ್ಟ್ ಕಂಡಕ್ಟರ್ ಯಾವುದು ಅಂದ್ರೆ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಅಂತ ನಾವು ಹೇಳ್ತೀವಿ. ಆದ್ರೆ ಮನೆಯಲ್ಲಿ ಕರೆಂಟ್ ಸಪ್ಲೈಗೆ ಮಾತ್ರ ನಾವು ಕಾಪರ್ನೇ ಬಳಸ್ತೀವಿ. ಕುಶಾಲ್ ಅವರು ಸರಿಯಾಗಿ ಮೆಸೇಜ್ ಹಾಕಿದ್ದಾರೆ, ಕಾಸ್ಟ್ ಅಂತ. ಕಾಪರ್ ಆದ್ರೆ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ, ಚಿನ್ನದ ವೈರ್ಗಳು ಹಾಕಕ್ಕೆ ಕಷ್ಟ ಆಗತ್ತೆ ಅಂತ. ಇದೇ ರೀತಿಯಲ್ಲಿ ಬ್ಯಾಡ್ ಕಂಡಕ್ಟರ್ ಅಥವಾ ಇನ್ಸುಲೇಟ್. ಬ್ಯಾಡ್ ಕಂಡಕ್ಟರ್ ಅಂದ್ರೆ ಕಡಿಮೆ ಸಾಮರ್ಥ್ಯ ಇದೆ, ಇನ್ಸುಲೇಟರ್ ಅಂದ್ರೆ ಇನ್ನು ಕಳ್ಸಕ್ಕೆ ಆಗಲ್ಲ ಅಂತ, ಕರೆಂಟ್ ಹೋಗೋದೇ ಇಲ್ಲ ಅದರಲ್ಲಿ. ಆ ಥರದ್ದು ಯಾವುದು ಅಂದ್ರೆ ನಿಮ್ಮ ಇದೇ ಕರೆಂಟ್ ವೈರ್ ಮೇಲೆ PVC ಪ್ಲಾಸ್ಟಿಕ್ದು ಒಂದು ಕೋಟಿಂಗ್ ಇರುತ್ತೆ ನೋಡಿ, ಅದು ಇನ್ಸುಲೇಟರ್. ಕರೆಂಟ್ ಹೋಗೋಕ್ಕೆ ಬಿಡೋದೇ ಇಲ್ಲ ಅದು, ರೈಟ್? ಈ ತರ ನೀವು ಎಲಿಮೆಂಟ್ಸ್ನು ಸಹ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ನೀವು ಮಾಡ್ಬೋದು. ಜನರಲಿ ಮೆಟಲ್ಸ್ ಅಂತ ನಾವು ಯಾವುದನ್ನ ಕರಿತೀವೋ ಅವೆಲ್ಲಾನು ಗುಡ್ ಕಂಡಕ್ಟರ್ಸ್ ಇರುತ್ತೆ. ಓಕೆ, ಅಂಡ್ ನಾನು ಹೇಳ್ತಾ ಇರೋದು ಇದು ಜನರಲಿ ಅಂತ, ಇದು ಯಾವಾಗ್ಲೂ ಅಂತ ನಾನು ಹೇಳ್ತಾ ಇಲ್ಲ. ಅಂಡ್ ಯಾವುದು ನಾನ್ ಮೆಟಲ್ಸ್ ಇರುತ್ತೋ ಇದು ಬ್ಯಾಡ್ ಕಂಡಕ್ಟರ್ಸ್ ಇರುತ್ತೆ. ಇದರಲ್ಲಿ ಒಂದು
ವಿರುದ್ಧವಾಗಿ ಒಂದು ಎಕ್ಸಾಂಪಲ್ ಇದೆ. ನಾನ್ ಮೆಟಲ್ ಅಲ್ಲಿ ವಿಶೇಷವಾಗಿ ಕಾರ್ಬನ್ ಇದೆ. ಈ ಕಾರ್ಬನ್ದು ಒಂದು ರೂಪ ಏನಂದ್ರೆ ಗ್ರಾಫೈಟ್ ಅಂತ. ಗ್ರಾಫೈಟ್ ಅಂದ್ರೆ ಏನಂದ್ರೆ ನಿಮ್ಮ ಪೆನ್ಸಿಲ್ ಅಲ್ಲಿ ಲೆಡ್ ಇರುತ್ತಲ್ಲ, ಕಪ್ಪುಗೆ ಯಾವ್ದು ಇರುತ್ತೋ ಅದು ಗ್ರಾಫೈಟ್. ಅದು ನಾನ್ ಮೆಟಲ್ ಆಗಿದ್ರು ಸಹ, ಅಂದ್ರೆ ಅದು ಕಾರ್ಬನ್ ಇಂದಾನೇ ತಯಾರಿಕೆ ಆಗಿರುವಂಥದ್ದು. ಅದು ನಾನ್ ಮೆಟಲ್ ಆಗಿದ್ರೂ ಸಹ ಅದು ಸಹ ಒಂದು ಗುಡ್ ಕಂಡಕ್ಟರ್. ಅದಕ್ಕೇನೆ ನಾನು ಇದು ಇನಿಷಿಯಲಿ ಹೇಳಬೇಕಾದ್ರೆ ಜನರಲಿ ಅಂತ ಹೇಳ್ದೆ, ಯಾವಾಗ್ಲೂ ಅಂತ ಹೇಳಿಲ್ಲ. ಸೊ ನಿಮಗೆ ಈ ಕ್ಲಾಸಿಫಿಕೇಶನ್ ಅಲ್ಲಿ ನೀವು ಏನೇ ರೂಲ್ಸ್ ತಂದ್ರೂ, ಹೇಗೆ ಕ್ಲಾಸಿಫೈ ಮಾಡಿದ್ರು ಅನ್ನೋದೇ ಅದು ಯಾವಾಗ್ಲೂ ಹೀಗೆ ಇರುತ್ತೆ ಅಂತ ನಾವು ಹೇಳಕ್ಕಾಗ. ರೈಟ್. ಇನ್ನೊಂದು ನೋಡಿ, ನಾವು ಮೇಲೆ ಸ್ಟೇಟ್ಸ್ ಆಫ್ ಮ್ಯಾಟರ್ ನಾನು ಹೇಳ್ದೆ ಅಲ್ವಾ. ಇಲ್ಲಿ ನೋಡಿ, ಈ ಮೆಟಲ್ಸ್ ಅಂತ ನಾನು ಒಂದು ಪದದ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಮೆಟಲ್ಸ್ ಅಂತ ನೀವು ನೋಡಿದ್ರೆ ಜನರಲಿ ಎಲ್ಲಾ ಮೆಟಲ್ಸು ಸಾಲಿಡ್ಸ್ ಆಗಿರುತ್ತೆ, ಎಲ್ಲಾ ಮೆಟಲ್ಸ್. ಓಕೆ, ಇದರ ವಿರುದ್ಧ ಒಂದು ಎಕ್ಸಾಂಪಲ್ ಇದೆ. ಒಂದೇ ಒಂದು ಮೆಟಲ್ ಇದೆ ಲಿಕ್ವಿಡ್, ಅದು ಮೆರ್ಕುರಿ. ಅಲ್ಲಿ ಮೇಲೆ ಉದಾಹರಣೆ ಕೊಟ್ಟಿದ್ದೀನಿ. ನಾನ್ ಮೆಟಲ್ಸ್ಗೆ ಬಂದಾಗ ಇವೆಲ್ಲಾನು ಸಾಲಿಡ್ಸ್ ಅಥವಾ ಗ್ಯಾಸಸ್ ಆಗಿರುತ್ತೆ. ಒಂದೇ ಒಂದು ಲಿಕ್ವಿಡ್ ಇದೆ ನಾನ್ ಮೆಟಲ್ಲು, ಅದು ಬ್ರೋಮಿನ್. ಓಕೆ, ಇನ್ನೊಂದು ಪ್ರಶ್ನೆ ನೀವು ಬರ್ಬೋದು, ಸರ್ ನೀವು ಸಾಲಿಡ್ ಅಂತ ಹೇಳ್ತೀರಿ, ಆದ್ರೆ ಟಿವಿಯಲ್ಲಿ ನಾವು ನೋಡಿದೀವಿ ಕಬ್ಬಿಣನು ಸಹ ಕರಗಿಸ್ಬೋದಲ್ವಾ, ಕಬ್ಬಿಣನು ದ್ರವ ರೂಪದಲ್ಲಿ ನಾವು ನೋಡ್ಬೋದಲ್ವಾ ಅಂತ ಬರ್ಬೋದು ಪ್ರಶ್ನೆ. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೀವಿ, ಸಾಲಿಡ್ ಅನ್ನೋದು ಘನರೂಪ ಅಥವಾ ಅನಿಲ ಅಥವಾ ದ್ರವ ಅಂತ ನಾವು ಹೇಳಬೇಕಾದ್ರೆ ಅದು ರೂಮ್ ಟೆಂಪರೇಚರ್ ಅಲ್ಲಿ ಅಂತ ನಾವು ಹೇಳ್ತೀವಿ. ರೂಮ್ ಟೆಂಪರೇಚರ್ ಅಂದ್ರೆ ಅದು 25 ಡಿಗ್ರಿ ಸೆಂಟಿಗ್ರೇಡ್. ಸೊ 25 ನೀವು ಜನರಲಿ ಇಲ್ಲಿ ಈಗ ಕೂತಿದ್ದ ರೂಮಲ್ಲಿ ಟೆಂಪರೇಚರ್ ಒಳಗೆ ಎಷ್ಟಿದೆ ಅಂದ್ರೆ 25ರಿಂದ 27 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸೊ ಎಲ್ಲಾದ್ರೂ ಒಂದ್ ಕಡೆ ರೂಮ್ ಟೆಂಪರೇಚರ್ ಅಂತ ನೀವು ಹೇಳಿದ್ರೆ ಜನರಲಿ 25 ಡಿಗ್ರಿ ಸೆಂಟಿಗ್ರೇಡ್ ಅಂತ ನೀವು ತಿಳ್ಕೊಬೇಕು. 25 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಅಲ್ಲಿ ಆ ವಸ್ತು ಯಾವ ರೂಪದಲ್ಲಿ ಇದೆಯೋ ಅಂತ ಆ ರೂಪ, ಅದಕ್ಕೆ ತಕ್ಕಂತೆ ಲಿಕ್ವಿಡ್ ಅಂತ ನಾನು ಮೆರ್ಕ್ಯುರಿ ಇದೆ, ಬ್ರೋಮಿನ್ ಇದೆ ಅಂತ ನಾನು ಹೇಳಕ್ಕೆ, ಬರೀ ಎರಡೇ ಎಲಿಮೆಂಟ್ಸು ಲಿಕ್ವಿಡ್ ರೂಪದಲ್ಲಿ, ದ್ರವ ರೂಪದಲ್ಲಿ ಇರುತ್ತೆ ಅಂತ ನೀವು ಹೇಳಕ್ಕೆ ಸಾಧ್ಯ ಆಗುತ್ತೆ. PVC ಅಂದ್ರೆ ಏನು ಅಂತ ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. PVC ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್. ಇದು ನಿಮ್ಮ ಪ್ಲಾಸ್ಟಿಕ್ ಮನೆಯಲ್ಲಿ ಪೈಪ್ಗಳು ಅಥವಾ ಇನ್ಸುಲೇಷನ್ ಬರುತ್ತೆ ನೋಡಿ, ವೈರ್ ಮೇಲೆ ಆ ಪ್ಲಾಸ್ಟಿಕ್ ತರದ್ದು ಒಂದು ಇನ್ಸುಲೇಷನ್ ಬರುತ್ತೆ, ಅದೆಲ್ಲಾನು ಈ ಪಾಲಿವಿನೈಲ್ ಕ್ಲೋರೈಡ್ ಇಂದ ತಯಾರಿಕೆ ಆಗಿರುವಂಥದ್ದು. ಪಾಲಿವಿನೈಲ್ ಕ್ಲೋರೈಡ್ ಅಂದ್ರೆ ಒಂದು ರೂಪದ ಪ್ಲಾಸ್ಟಿಕ್, ನೀವು ಪಾಲಿಥೀನ್ ಕವರ್ ಹೇಗೆ ಬಳಸ್ತೀರೋ ಅಥವಾ ಥರ್ಮಾಕಾಲ್ ಹೇಗೆ ಬಳಸ್ತೀರೋ, ಇವೆಲ್ಲಾನು ಒಂದು ರೀತಿಯಲ್ಲಿ ಒಂದು ಕ್ಲಾಸ್ ಆಫ್ ಪ್ಲಾಸ್ಟಿಕ್ಸ್, ಅದರಲ್ಲಿ ಇದು ಒಂದು ವೆರೈಟಿ. ಓಕೆ, ನೆಕ್ಸ್ಟ್ ಈ ಎಲಿಮೆಂಟ್ಸ್ನೇ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಧಾರಿತವಾಗ್ಲೂ ಕ್ಲಾಸಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಮೆಟಲ್ಸ್ ಅಂತ ಹೇಳ್ದನಲ್ಲ ಹಿಂದೆ, ಈ ಮೆಟಲ್ಸ್ ಒಂದು ವಿಶೇಷತೆ ಏನಂದ್ರೆ ಈ ಮೆಟಲ್ಸ್ ಎಲ್ಲಾನು ಬೇಸಸ್ ಫಾರ್ಮ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ. ಓಕೆ, ಒಂದು ಎರಡು ಉದಾಹರಣೆ ಕೊಡ್ತೀನಿ. ಸೋಡಿಯಂ ಅಂತ ತಗೊಂಡ್ರೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋ ಒಂದು ಬೇಸ್ ಅನ್ನು ಫಾರ್ಮ್ ಮಾಡುತ್ತೆ, ನೀರಿನ ಜೊತೆ ರಿಯಾಕ್ಟ್ ಮಾಡುತ್ತೆ. ಪೊಟ್ಯಾಷಿಯಂ ತಗೊಂಡಿದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಫಾರ್ಮ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಬೇಸಸ್
ಬರುತ್ತೆ ಅಂತ. ಯಾವ ಮೆಟಲ್ ಆದ್ರೂ ಬೇಸ್ ಫಾರ್ಮ್ ಮಾಡುವಂತ ಸಾಮರ್ಥ್ಯ ಹೊಂದಿರುತ್ತೆ ಅಂತ. ಈ ಲೆಡ್ ತಗೊಂಡ್ರೆ ಲೆಡ್ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಅಂತ ತಗೊಂಡ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ. ಈ ಬೇಸದ ವಿಶೇಷತೆ ಏನಂದ್ರೆ, ಈ ಬೇಸ್ ಏನಾದ್ರೂ ಒಂದು ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಿದ್ರೆ ಸಾಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹಿಂದೆ ಓದಿರ್ತೀವಿ. ಅದ್ರ ಬಗ್ಗೆನೇ ಈ ಕ್ಲಾಸಲ್ಲಿ ಮುಂದಕ್ಕೆ ಚರ್ಚೆ ಮಾಡ್ತೀವಿ. ಸೊ ಬೇಸ್ ಅನ್ನು ತಯಾರಿಸುವಂತ ಸಾಮರ್ಥ್ಯ ಇರೋದು ಮೆಟಲ್ಸ್ದು ಅಂತ ಹೇಳ್ತೀವಿ. ನಾನ್ ಮೆಟಲ್ಸ್ ಏನು ಹಾಗಾದ್ರೆ? ಆಸಿಡ್ಸ್ ನ ತಯಾರಿಸುವಂತ ಸಾಮರ್ಥ್ಯ ಇರೋದು ನಾನ್ ಮೆಟಲ್ಸ್ದು ಅಂತ. ಒಂದು ಉದಾಹರಣೆ, ಸಲ್ಫರ್ ತಗೊಂಡ್ರೆ ಸಲ್ಫ್ಯೂರಿಕ್ ಆಸಿಡ್ ತಯಾರಿಸುವಂತ ಸಾಮರ್ಥ್ಯ. ಓಕೆ. ಕ್ಲೋರಿನ್ ತಗೊಂಡ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ, ಪರ್ಕ್ಲೋರಿಕ್ ಆಸಿಡ್ ಇದೆ, ಹೈಡ್ರೋಕ್ಲೋರಸ್ ಆಸಿಡ್ ಇದೆ. ಆ ತರ ಒಂದು 5-6 ವೆರೈಟಿ ಆಸಿಡ್ಗಳಿದೆ. ಸೊ ಕಾಮನ್ ಆಗಿ ನಾವು ಲ್ಯಾಬ್ ಅಲ್ಲಿ ನೋಡುವಂಥದ್ದು ಹೈಡ್ರೋಕ್ಲೋರಿಕ್ ಆಸಿಡ್. ಅದೇ ನೈಟ್ರೋಜನ್ ಇದೆ. ನೈಟ್ರೋಜನ್ ನಾನ್ ಮೆಟಲ್ ಆಗಿದ್ದು ಅದು ನೈಟ್ರಿಕ್ ಆಸಿಡ್ ಫಾರ್ಮ್ ಮಾಡುತ್ತೆ. ಕಾರ್ಬನ್ ಇದೆ. ಕಾರ್ಬನ್ ಇದ್ರೆ ಇದು ಯಾವ ಆಸಿಡ್? ಕಾರ್ಬೋನಿಕ್ ಆಸಿಡ್. ಈ ತರ ಜನರಲಿ ನಾನ್ ಮೆಟಲ್ಸ್ ಇದ್ರೆ ಆಸಿಡ್ ನ ಫಾರ್ಮ್ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಜನರಲಿ ಅನ್ನೋ ಪದವನ್ನು ಬಳಸ್ತಾ ಇದ್ದೀವಿ. ಸಾಧಾರಣವಾಗಿ ಅಂತ ನಾವು ಈ ಪದವನ್ನು ಬಳಸ್ತಾ ಇದ್ದೀವಿ. ಯಾಕಂದ್ರೆ ಇದಕ್ಕೆ ವಿರುದ್ಧವಾಗಿ ಕೆಲವಿದೆ. ಈಗ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಅಂತ ಒಂದು ನಾನ್ ಮೆಟಲ್ ಇದೆ. ಅದು ಒಂದು ಕಾಂಪೌಂಡ್ ಅಮೋನಿಯಾ ಫಾರ್ಮ್ ಮಾಡುತ್ತೆ. ಈ ಅಮೋನಿಯಾ ನೀರಿನ ಜೊತೆಗೆ ರಿಯಾಕ್ಟ್ ಮಾಡಿ ಅಮೋನಿಯಂ ಹೈಡ್ರಾಕ್ಸೈಡ್ ಇದು ಬೇಸು, ಇದನ್ನ ಫಾರ್ಮ್ ಮಾಡುತ್ತೆ ಬೇಸ್. ಸೊ ಆ ತರ ಯಾವಾಗ್ಲೂ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಇದೆ. ಹೈಡ್ರೋಜನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ವಾಟರ್ ಬರುತ್ತೆ. ವಾಟರ್ ಆಸಿಡ್ ಅಲ್ವಾ? ಅದೇ ಹೈಡ್ರೋಜನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ H2O2 ಹೈಡ್ರೋಜನ್ ಪೆರಾಕ್ಸೈಡ್ ಆಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ನಾವು ಹೇಳ್ತೀವಿ ಎಸಿಡಿಕ್ ಪ್ರಾಪರ್ಟೀಸ್ ಇದೆ, ಆಕ್ಸಿಡೈಸಿಂಗ್ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾರೆ. ಸೊ ಜನರಲಿ ನಾನು ಹೇಳ್ದಂಗೆ ಮೆಟಲ್ಸ್ ಅಂದ್ರೆ ಬೇಸಸ್ ಬರೋವಂಥದ್ದು, ನಾನ್ ಮೆಟಲ್ಸ್ ಆಗಿದ್ರೆ ಆಸಿಡ್ಸ್ ಬರೋವಂಥದ್ದು. ಮೆಟಲ್ಸ್ ಆಗಿದ್ರೆ ಜನರಲಿ ಸಾಲಿಡ್ಸ್ ಇರುತ್ತೆ, ನಾನ್ ಮೆಟಲ್ಸ್ ಆದ್ರೆ ಸಾಲಿಡ್ ಅಥವಾ ಗ್ಯಾಸ್ ಆಗಿರುತ್ತೆ. ಆದ್ರೆ ನಿಮಗೆ ಇರುವಂತ 118 ಎಲಿಮೆಂಟ್ಸ್ ಬೇಸ್ ಮೆಟಲ್ ಆಗೋ ನಾನ್ ಮೆಟಲ್ ಆಗೋ ಡಿವೈಡ್ ಮಾಡಬಹುದಾ ಅಂತ ನೀವು ಯೋಚನೆ ಮಾಡಿದ್ರೆ ಎಲ್ಲಾನು ಆಗಲ್ಲ. ಈ ಕೆಲವು ಮಧ್ಯದಲ್ಲಿ ಕೆಲವು ಉಳ್ಕೊಳ್ತವೆ ಎಲಿಮೆಂಟ್ಸ್. ಒಂಥರ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಸಮಯಕ್ಕೆ ತಕ್ಕಂತೆ ಅವು ನಡ್ಕೊಳ್ಳೋ ರೀತಿ ಬದಲಾವಣೆ ಆಗ್ತಾ ಇರುತ್ತೆ. ಅಂತ ಎಲಿಮೆಂಟ್ಸ್ಗೆ ಮಧ್ಯದಲ್ಲಿ ಇರ್ಲಿ ಅಂತ ಇನ್ನೊಂದು ಕ್ಯಾಟಗರಿನ ನಾವು ಕ್ರಿಯೇಟ್ ಮಾಡಿರ್ತೀವಿ. ಅದನ್ನ ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಈ ಮೆಟಲಾಯ್ಡ್ಸ್ ಅಂದ್ರೆ ಯಾವುದು? ಅರ್ಧ ಮೆಟಲ್ ತರಾನು ಕೆಲವು ಸಂದರ್ಭದಲ್ಲಿ ಬಿಹೇವ್ ಮಾಡ್ತವೆ, ಕೆಲವು ನಾನ್ ಮೆಟಲ್ಸ್ ಆಗು ಬಿಹೇವ್ ಮಾಡ್ತವೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ಬೋರಾನ್ ಒಂದು ಒಳ್ಳೆ ಉದಾಹರಣೆ. ಓಕೆ. ಕೆಲವು ಕೇಸಸ್ ಅಲ್ಲಿ ನಾವು ಸೆಮಿ ಮೆಟಲ್ಸ್ ಅಂತಾನು ಕರೀತಾ ಇರ್ತೀವಿ. ಈಗ ಸಿಲಿಕಾನ್ ಫಾರ್ ಎಕ್ಸಾಂಪಲ್, ಗ್ಯಾಲಿಯಂ, ಈ ತರ ಸುಮಾರು ಡೆಫಿನೇಷನ್ ನಿಖರವಾಗಿ ಇದು ಮೆಟಲಾಯ್ಡೆ ಅಂತಾನು ಹೇಳಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಪುಸ್ತಕದಿಂದ ಒಂದು ಪುಸ್ತಕಕ್ಕೆ ಕೆಲವು ಟೈಮ್ ಅಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಕೆಲವು ನೀವು ಮೆಜರ್ ಹೇಳ್ತಾ ಇದ್ದೀರಾ ಜರ್ಮೇನಿಯಂ ಅಂತ. ಜರ್ಮೇನಿಯಂ ಸಹ ಸೆಮಿ ಮೆಟಲ್ ಅಥವಾ ಮೆಟಲಾಯ್ಡ್ ಅಂತ ಕರಿತೀವಿ. ಸಿಲಿಕಾನ್ ಅದೇ ತರ. ಸೊ ನೀವು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ನ ಜೋಡಿಸಿರ್ತಾರಲ್ಲ, ಅಲ್ಲಿ ನೀವು ನೋಡಿದ್ರೆ ಇವೆಲ್ಲಾನು ಒಂದೇ ಕಡೆ ಬರ್ತವೆ.
ಸೊ ಈ ಕೆಮಿಕಲ್ ಪ್ರಾಪರ್ಟೀಸ್ ಆಧಾರಿತವಾಗ್ಲೂ ನಾವು ಎಲಿಮೆಂಟ್ಸ್ನ ಬೇರೆ ಬೇರೆ ಗುಂಪುಗಳಲ್ಲಿ ಡಿವೈಡ್ ಮಾಡಬಹುದು. ಸೊ ಹಿಂದೆ ನೋಡಿ ಎಲಿಮೆಂಟ್ಸ್ನ ಯಾವುದು ಗುಡ್ ಕಂಡಕ್ಟರು, ಬ್ಯಾಡ್ ಕಂಡಕ್ಟರು, ಇನ್ಸುಲೇಟರ್ ಅಂತಾನು ಡಿವೈಡ್ ಮಾಡಿದ್ವಿ. ಎಲಿಮೆಂಟ್ಸ್ನೇ ಸಾಲಿಡ್ ಯಾವುದು, ಲಿಕ್ವಿಡ್ ಯಾವುದು, ಗ್ಯಾಸ್ ಯಾವುದು ಅಂತಾನು ಡಿವೈಡ್ ಮಾಡಿದ್ವಿ. ಅದೇ ಎಲಿಮೆಂಟ್ಸ್ನ ಮೆಟಲ್ಸು, ನಾನ್ ಮೆಟಲ್ಸ್ ಅಂತಾನು ಡಿವೈಡ್ ಮಾಡಿದ್ವಿ. ಸೊ ಈ ತರ ಎಲಿಮೆಂಟ್ಸ್ನು ಸಹ ಅದರ ಪ್ರಾಪರ್ಟೀಸ್ಗೆ ತಕ್ಕಂತೆ ಡಿವೈಡ್ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಈಗ ಒಂದು ಎಲಿಮೆಂಟ್ ತಗೊಳ್ಳೋಣ. ಒಂದು ಎಲಿಮೆಂಟ್ ತಗೊಂಡ್ರೆ, ಈಗ ಒಂದು ಉದಾಹರಣೆಗೆ ಕಾರ್ಬನ್ ಅಂತ ನಾನು ಒಂದು ಎಲಿಮೆಂಟ್ ತಗೊಂಡಿದ್ರೆ, ಈ ಎಲಿಮೆಂಟಿನ ಎಲ್ಲಾ ಆಟಮ್ಸು ಒಂದೇ ತರನೇ ಇರುತ್ತಾ, ಅಥವಾ ಈ ಎಲಿಮೆಂಟ್ ನಾನು ಎಲ್ಲಿ ತಗೊಂಡ್ರು ಒಂದೇ ತರ ಇರುತ್ತಾ ಅಂದ್ರೆ ಅದೂ ಇಲ್ಲ. ಈಗ ಕಾರ್ಬನ್ದೇನೆ 2-3 ಉದಾಹರಣೆ ಕೊಡ್ತೀನಿ. ಈಗ ನಾವು ಆಲ್ರೆಡಿ ಮಾತಾಡಿದ್ವಿ ಗ್ರಾಫೈಟ್ ಅಂತ. ಗ್ರಾಫೈಟ್ ಅಂದ್ರೆ ನೀವು ಪೆನ್ಸಿಲ್ ಲೆಡ್ ಅಲ್ಲಿ ಇರುತ್ತೆ ನೋಡಿ, ಅದು ಬ್ಲ್ಯಾಕ್ ಕಲರ್ ಅಲ್ಲಿ ಇರುತ್ತೆ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಬರಿತಾ ಬರಿತಾ ಬೇಗ ಸವಿಯುತ್ತೆ. ಇದೆಲ್ಲಾನು ಪ್ರಾಪರ್ಟೀಸ್ ನಮಗೆ ಗೊತ್ತಿದೆ. ಇನ್ಫ್ಯಾಕ್ಟ್ ಗ್ರಾಫೈಟ್ನ ಕೆಲವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ ಲೂಬ್ರಿಕೆಂಟ್ ಆಗಿ ಬಳಸ್ತಾರೆ. ಅಂದ್ರೆ ಅದರಿಂದ ಘರ್ಷಣೆ ಕಮ್ಮಿ ಆಗುತ್ತೆ ಅಂತ, ಫ್ರಿಕ್ಷನ್ ಕಮ್ಮಿ ಆಗುತ್ತೆ ಅಂತ. ಇದೇ ಕಾರ್ಬನ್ನು ಈಗ ನೀವು ಇಜ್ಲು ಇರುತ್ತಲ್ಲ, ಕೋಲ್ ಅಂತ ಕರಿತೀವಿ, ಅದೂ ಕಾರ್ಬನ್ ಇಂದಾನೇ ತಯಾರಿಕೆ ಆಗಿರುತ್ತೆ. ಅದು ಹೇಗಿರುತ್ತೆ, ಅದು ಬ್ಲ್ಯಾಕ್ ಕಲರೇ, ಆದ್ರೆ ಗ್ರಾಫೈಟ್ ಅಷ್ಟು ಸಾಫ್ಟ್ ಆಗಿರುತ್ತ? ಅದು ಗ್ರಾಫೈಟ್ ಅಷ್ಟು ಸಾಫ್ಟ್ ಆಗಿರಲ್ಲ, ಸ್ವಲ್ಪ ಬ್ರಿಟಲ್ ಆಗಿರುತ್ತೆ. ಅಂದ್ರೆ ನೀವು ಈ ತರ ಮುರಿಬೋದು, ಸುಮ್ಮನೆ ಹಿಂಗೆ ಪೀಸ್ ಪೀಸ್ ತರ, ಲೇಯರ್ ಲೇಯರ್ ತರ ಬರುತ್ತೆ. ನೆಕ್ಸ್ಟ್ ನೋಡಿ, ಇದೇ ಕಾರ್ಬನ್ ಇಂದಾನೆ ಡೈಮಂಡು ಸಹ ತಯಾರುಗೊಂಡಿದೆ. ಆದ್ರೆ ಡೈಮಂಡ್ ಯಾವ ಕಲರ್ ಅಲ್ಲಿ ಇದೆ? ಇನ್ಫ್ಯಾಕ್ಟ್ ಇಟ್ ಈಸ್ ಟ್ರಾನ್ಸ್ಪರೆಂಟ್. ಡೈಮಂಡ್ಗೆ ಯಾವ ಕಲರು ಇಲ್ಲ. ಓಕೆ, ಅಂಡ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ಒಂದು ಕಡೆ ನಾವು ಹೇಳ್ತಾ ಇದೀವಿ ಗ್ರಾಫೈಟ್ ಇದೆ, ಎಷ್ಟು ಸಾಫ್ಟ್ ಆಗಿ ಇರುತ್ತೆ ಅಂದ್ರೆ ಅದನ್ನ ಘರ್ಷಣೆ ಕಮ್ಮಿ ಮಾಡಕ್ಕೆ ಲೂಬ್ರಿಕೆಂಟ್ ತರ ಬಳಸ್ಬೋದು ಒಂದು ಕಡೆ. ಇನ್ನೊಂದು ಕಡೆ ಎಷ್ಟು ಗಟ್ಟಿ ಇದೆ ಅಂದ್ರೆ, ಡೈಮಂಡ್ ಎಷ್ಟು ಗಟ್ಟಿ ಇದೆ ಅಂದ್ರೆ ಅದರಿಂದ ಲೋಹಗಳನ್ನು ಕಟ್ ಮಾಡಬಹುದು ಅಂತ. ಈಗ ನಿಮ್ಮ ಮನೆಗಳಲ್ಲಿ ಫ್ಲೋರಿಂಗ್ ಮಾಡ್ತಾ ಇದ್ರೆ ಒಂದೊಂದ್ಸತಿ ಕಟರ್ಗಳು ತರ್ತಾರೆ, ಆ ಟೈಲ್ಸ್ ಕಟ್ ಮಾಡಕ್ಕೆ, ಕಬ್ಬಣ ಕಟ್ ಮಾಡಕ್ಕೆ. ಅದನ್ನ ಡೈಮಂಡ್ ಕಟ್ಟರ್ ಅಂತ ಕರೀತಾರೆ. ಏನಂದ್ರೆ ಆ ಕಟಿಂಗ್ ವೀಲ್ ಮೇಲೆ ಸಣ್ಣ ಸಣ್ಣ ಡೈಮಂಡ್ ಪೀಸ್ಗಳನ್ನು ಜೋಡಿಸಿರ್ತಾರೆ. ಸೊ ಅಷ್ಟು ಗಟ್ಟಿ ಇರುವಂತ ಒಂದು ಅದು ಕಾರ್ಬನ್ನೇ, ಇದು ಕಾರ್ಬನ್. ಇದರಲ್ಲಿ ಏನಾದ್ರೂ ಆಟಮ್ಗಳ ಬದಲಾವಣೆ ಇದೆಯಾ? ಆಟಮ್ಗಳ ಬದಲಾವಣೆ ಅಲ್ಲ, ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಅಂದ್ರೆ ಈ ಆಟಮ್ಗಳು ಹೇಗೆ ಜೋಡಿಸಿದಾರೋ ಅದು ಬದಲಾವಣೆ ಆಗಿದೆ. ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಈಸ್ ಡಿಫರೆಂಟ್. ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಈಸ್ ಡಿಫರೆಂಟ್. ಆಟಮ್ಸ್ ಬದಲಾವಣೆಯಿಂದ ಅಲ್ಲ, ಈ ಆಟಮ್ಸ್ ಹೇಗೆ ಜೋಡಣೆ ಆಗಿದೆ, ಒಂದು ಮಾಲಿಕ್ಯೂಲ್ ಒಳಗೆ ಈ ಆಟಮ್ಸ್ ಹೇಗೆ ಜೋಡಣೆ ಇದೆ ಅನ್ನೋದು ವ್ಯತ್ಯಾಸ ಇದೆ. ಇದನ್ನ ಈ ಪ್ರಾಪರ್ಟಿ ಇದೆಯಲ್ಲ, ಆಟಮ್ ಒಂದೇ ತರದ ಎಲಿಮೆಂಟ್ ಅಲ್ಲೂ ಈ ಪ್ರಾಪರ್ಟೀಸ್ ಬದಲಾವಣೆ ಆಗುತ್ತೆ ಅಲ್ವಾ, ಇದನ್ನ ನಾವು ಆಲೋಟ್ರೋಪಿ ಅಂತ ಕರಿತೀವಿ. ಈ ತರದ ಬೇರೆ ಬೇರೆ ಫಾರ್ಮ್ಸ್ ಏನ್ ಬಂದಿದೆಯೋ, ಗ್ರಾಫೈಟ್, ಕೋಲ್ ಅಥವಾ ಕೋಕ್, ಡೈಮಂಡ್, ಇವನ್ನೆಲ್ಲಾನು ನಾವು ಆಲೋಟ್ರೋಪ್ಸ್ ಅಂತ ಕರಿತೀವಿ. ಆಲೋಟ್ರೋಪ್ಸ್ ಅಂದ್ರೆ ಈ ತರ ಒಂದೇ ಎಲಿಮೆಂಟಿನ ಆಟಮ್ಸ್ ಹೊಂದಿದ್ದು ಆ ಆಟಮ್ಸಿನ ಜೋಡಣೆ ಬದಲಾವಣೆ ಆಗೋದ್ರಿಂದ ಅದರ ಪ್ರಾಪರ್ಟೀಸ್ ಬದಲಾವಣೆ ಆಗಿದೆ ಅಂತ. ಓಕೆ, ಈ ತರ ಆಲ್ಮೋಸ್ಟ್ ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ ಆಲೋಟ್ರೋಪಿಯನ್ನು ನೀವು ನೋಡಬಹುದು. ಇನ್ನೊಂದು ಉದಾಹರಣೆ ನಿಮ್ಮೆಲ್ಲರೂ ಗೊತ್ತಿರೋದೇನೆ, ಆಕ್ಸಿಜನ್ ಇದೆ ನೋಡಿ. ಆಕ್ಸಿಜನ್ ಅಂತ ನೀವು ಬರೆದ್ರೆ ಎಲ್ಲರೂ ನಾವು ಏನ್ ಬರಿತೀವಿ? O2 ಅಂತ ಬರಿತೀವಿ. ಆಕ್ಸಿಜನ್ ತರಾನೇ ಓಝೋನು ಇದೆ. ಓಝೋನ್ ಅಂದ್ರೆ ಏನು? O3. ಎರಡೂ ಸಹ ಆಕ್ಸಿಜನ್ ಆಟಮ್ಗಳಿಂದಾನೇ ರೂಪುಗೊಂಡಿದ್ದು.
ಆದ್ರೆ ಒಂದರಲ್ಲಿ ಎರಡೆರಡು ಆಟಮ್ ಸೇರ್ಕೊಂಡಿದೆ, ಒಂದರಲ್ಲಿ ಮೂರು ಆಟಮ್ ಸೇರ್ಕೊಂಡಿದೆ. ಆಟಮ್ಗಳ ಜೋಡಣೆಯಲ್ಲಿ ಬದಲಾವಣೆ ಇದೆ. ಸೊ ಆಕ್ಸಿಜನ್ ನಲ್ಲೂ ಸಹ ಆಲೋಟ್ರೋಪಿ ನೋಡ್ಬೋದು. ಒಂದರನ್ನ ಆಕ್ಸಿಜನ್ ಅಂತ ಕರಿತೀವಿ, ಇನ್ನೊಂದು ಈ ತರ ಓಝೋನ್ ಅಂತಾನು ಕರಿತೀವಿ. ಇದೇ ತರ ಸಲ್ಫರ್ ಅಲ್ಲೂನು ರಾಂಬಿಕ್ ಸಲ್ಫರ್, ಮೊನೋಕ್ಲಿನಿಕ್ ಸಲ್ಫರ್ ಅಂತ ಒಂದು 7-8 ವೆರೈಟಿ ಸಲ್ಫರ್ ಇದೆ. ನೆಕ್ಸ್ಟ್ ಫಾಸ್ಫರಸ್. ಫಾಸ್ಫರಸ್ ಅಲ್ಲೂನುವೆ ರೆಡ್ ಫಾಸ್ಫರಸ್, ವೈಟ್ ಫಾಸ್ಫರಸ್. ಫಾಸ್ಫರಸ್ ಅಂದ್ರೆ ರಂಜಕ. ಇದರಲ್ಲೂ ಹೇಗೆ ಇದು ಜೋಡಣೆ ಆಗಿದೆಯೋ, ಆಟಮ್ಸ್ ಹೇಗೆ ಜೋಡಣೆ ಆಗಿದೆಯೋ ಅದರಿಂದ ಅದು ಯಾವ ಕಲರ್ ಅಲ್ಲಿ ಇದೆ, ಹೇಗೆ ಕಾಣುತ್ತೆ, ಎಲ್ಲಾನು ಸಹ ಅದು ಬದಲಾವಣೆ ಆಗಿದೆ. ಓಕೆ, ಒಂದಿಲ್ಲಿ ಗಮನಿಸ್ಬೇಕು, ಒಂದೇ ಆಟಮ್ ಇದ್ರೂ ಆ ಜೋಡಣೆಯಿಂದ ಆಲೋಟ್ರೋಪಿ ಅಂತ ಇರೋದ್ರಿಂದ ಈ ಕೆಮಿಕಲ್ ಪ್ರಾಪರ್ಟೀಸು ಸಹ ಬದಲಾವಣೆ ಆಗಿರುತ್ತೆ. ಒಂದು ಹೇಗೆ ಕಾಣುತ್ತೆ ಅನ್ನೋದು ಬದಲಾವಣೆ ಆಗಿದೆ. ಯಾವುದು? ಫಿಸಿಕಲ್ ಪ್ರಾಪರ್ಟೀಸ್ ಹೇಗಿದೆ, ಎಷ್ಟು ಸಾಂದ್ರತೆ ಎಷ್ಟಿದೆ, ಅದು ದ್ರವ ರೂಪದಲ್ಲಿ ಇದೆಯೋ ಅನಿಲ ರೂಪದಲ್ಲಿ ಇದೆಯೋ ಅದಂತೂ ಬದಲಾವಣೆ ಆಗೇ ಆಗುತ್ತೆ. ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸು ಸಹ ಬದಲಾವಣೆ ಆಗುತ್ತೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದ್ರೆ ನೀವು ಈ ಓಝೋನ್ ಅಂತ ನೀವು ಏನ್ ಮಾತಾಡ್ತಿರೋ, ಓಝೋನ್ ಕೇಸಲ್ಲಿ ಆಕ್ಸಿಜನ್ ಅನ್ನೋದು ಅನಿಲ ನಿಮ್ಗೆ ಗಾಳಿಯಲ್ಲಿ ಇರುತ್ತೆ. ಅದು ನೇರವಾಗಿ ತುಂಬಾ ಏನೋ ರಿಯಾಕ್ಷನ್ಸ್ ಅಲ್ಲಿ ಭಾಗವಹಿಸಲ್ಲ. ಅಂದ್ರೆ ಬೆಂಕಿ ಇದ್ರೆ ಅದು ಉರಿಯತ್ತೆ, ಅದೆಲ್ಲ ಸರಿ. ಬಟ್ ಈ ಓಝೋನ್ ಇದೆಯಲ್ಲ, ಓಝೋನ್ಗೆ ಒಂಥರ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಇದೆ. ಆಕ್ಸಿಜನ್ಗೆ ಹೋಲಿಸಿದ್ರೆ ಓಝೋನು ಅತಿ ಹೆಚ್ಚು ಪ್ರಮಾಣದಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಭಾಗವಹಿಸುತ್ತೆ. ಸಿಮಿಲರ್ಲಿ ಇಲ್ಲಿ ಫಾಸ್ಫರಸ್ ರಂಜಕ ಅಂತಾನು ನೋಡಿದ್ರೆ ರೆಡ್ ಫಾಸ್ಫರಸ್ ಇದೆಯಲ್ಲ, ಅದು ಹೆಚ್ಚು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಅಷ್ಟು ಪ್ರಮಾಣದಲ್ಲಿ ಭಾಗವಹಿಸಲ್ಲ. ಆದ್ರೆ ಈ ವೈಟ್ ಫಾಸ್ಫರಸ್ ಇದೆಯಲ್ಲ, ತುಂಬಾ ರಿಯಾಕ್ಷನ್ಸ್ ಅಲ್ಲಿ, ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಬೇಗ ಭಾಗವಹಿಸುತ್ತೆ. ಸೊ ಎಲಿಮೆಂಟ್ ಒಳಗಡೆ ಆಟಮ್ಸ್ ಹೇಗೆ ಜೋಡಣೆ ಆಗುತ್ತೆ ಅನ್ನೋದ್ರಿಂದನೂ ಬದಲಾವಣೆ ಇದೆ. ನೆಕ್ಸ್ಟ್, ಇದರಲ್ಲಿ ಒಂದೇ ತರದ ಆಟಮ್ಸ್ ಇದ್ರೆ ಅಂತ ನಾವು ಮಾತಾಡಿದ್ವಿ. ಕೆಲವು ಕೇಸಸ್ ಅಲ್ಲಿ ಆಟಮು ಸಹ ವ್ಯತ್ಯಾಸ ಇರುತ್ತೆ. ಅಂದ್ರೆ ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಇದೆ ಅಂತ ನಮ್ಗೆ ಗೊತ್ತಿದೆ. ಈ ನ್ಯೂಕ್ಲಿಯಸ್ ಒಳಗಡೆ ನ್ಯೂಟ್ರಾನ್ಸ್ ಇರುತ್ತಲ್ಲ, ಈ ಒಂದೊಂದು ಕೇಸಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಬದಲಾವಣೆ ಆಗ್ತಾ ಇದ್ದಂಗೆ ನಮಗೆ ಐಸೋಟೋಪ್ಸ್ ಅಂತ ಸಿಗತ್ತೆ. ಇದಕ್ಕೆ 2-3 ಉದಾಹರಣೆ ನಿಮ್ಗೆ ಗೊತ್ತಿರೋದೇ ಇದೆ. ಒಂದು C14 ಕಾರ್ಬನ್ ಡೇಟಿಂಗ್ ಅಂತ ನೀವು ತಿಳ್ಕೊಂಡಿರ್ತೀರಿ. ಅಂದ್ರೆ ಯಾವ್ದಾದ್ರೂ ಒಂದು ಹಳೆ ಸಾವಿರಾರು ವರ್ಷಗಳ ಹಿಂದೆ ಯಾವುದೋ ಒಂದು ಫಾಸಿಲ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ಸತ್ತೋಗಿರೋ ಯಾವುದೋ ಪ್ರಾಣಿಯದು ಒಂದು ದೇಹ ಸಿಕ್ಕಿದ್ರೆ ಅದರಲ್ಲಿ ಕಾರ್ಬನ್ 14 ಅನ್ನೋ ಒಂದು ಐಸೋಟೋಪು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ನಾವು ಲೆಕ್ಕ ಹಾಕೋದ್ರ ಮುಖಾಂತರ ಅದು ಎಷ್ಟು ವರ್ಷ ಹಳೇದು ಅಂತ ಲೆಕ್ಕ ಹಾಕ್ಬೋದು. ಈ ಕಾರ್ಬನ್ 14ಗೂ ನಮಗೆ ತುಂಬಾ ಸುಲಭವಾಗಿ ಸಿಗುವಂತ ಕಾರ್ಬನ್ 12ಗೂ ಏನ್ ವ್ಯತ್ಯಾಸ ಅಂದ್ರೆ, ಎರಡರಲ್ಲೂ 6 ಪ್ರೋಟಾನ್ ಇದೆ, 6 ಪ್ರೋಟಾನ್ಸ್, 6 ಎಲೆಕ್ಟ್ರಾನ್ ಇದೆ. ಪ್ರೋಟಾನ್ ನಂಬರು ಎಲೆಕ್ಟ್ರಾನ್ ನಂಬರು ಯಾವಾಗಲೂ ಸೇಮ್ ಇರುತ್ತೆ. ಆದ್ರೆ ಒಂದರಲ್ಲಿ C14 ಅಲ್ಲಿ 8 ನ್ಯೂಟ್ರಾನ್ ಇದ್ರೆ C12 ಅಲ್ಲಿ ಬರೀ 6 ನ್ಯೂಟ್ರಾನ್ ಇದೆ. ಸೊ ಹೇಗೆ ವ್ಯತ್ಯಾಸ ಆಗ್ತಾ ಇರೋದು ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಲ್ಲಿ ಬದಲಾವಣೆ ಆಗ್ತದೆ. ಸೊ 6, 8 ಸೇರ್ಸಿದ್ರೆ C14, 6, 6 ಸೇರ್ಸಿದ್ರೆ C12 ಆಯ್ತಾ. ಸೊ ಇದನ್ನ ಐಸೋಟೋಪ್ಸ್ ಅಂತ ಕರಿತೀವಿ. ಇದೇ ರೀತಿಯಲ್ಲಿ ನೀವು ಯುರೇನಿಯಂ 235 ಮತ್ತೆ ಯುರೇನಿಯಂ 238 ಅಂತ ಓದಿರ್ತೀರಿ. ಈ ಯುರೇನಿಯಂದು ಏನ್ ವಿಶೇಷತೆ ಅಂದ್ರೆ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಇಂಧನವಾಗಿ ಯುರೇನಿಯಂ 235ನ ಬಳಸ್ಬೋದು.
ಯುರೇನಿಯಂ 235, ಯುರೇನಿಯಂ 238 ಎರಡರಲ್ಲೂ ಸಹ 92 ಪ್ರೋಟಾನ್ ಇರೋದು. ಈ 235 ಇಂದ 92ನ ಸಬ್ಟ್ರಾಕ್ಟ್ ಮಾಡಿದ್ರೆ, ಕಳೆದರೆ ಎಷ್ಟು ನ್ಯೂಟ್ರಾನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಿಮಿಲರ್ಲಿ 238 ಇಂದ ಪ್ರೋಟಾನ್ಗಳು ಎಷ್ಟು ಇದೆ ಅದನ್ನ ಕಳೆದ್ರೆ ನಿಮ್ಗೆ ಎಷ್ಟು ನ್ಯೂಟ್ರಾನ್ಗಳಿದೆ ಅಂತ ಗೊತ್ತಾಗತ್ತೆ. ಸೊ ಇದು ಅಷ್ಟೇ, ಒಂದೇ ತರದ ಎಲಿಮೆಂಟ್, ಧಾತು ಒಂದೇ, ಬಟ್ ಅದರಲ್ಲೂ ಆಟಮ್ಗಳಲ್ಲೂ ಭಿನ್ನತೆ ಇರಬಹುದು ಅಂತ ಒಂದು ನಮಗೆ ಗೊತ್ತಾಗಿದೆ. ಸೊ ಇದರ ಆಧಾರಿತವಾಗಿ ಕೆಲವು ಸತಿ ನಿಮಗೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಏನಂದ್ರೆ C14 ಅಲ್ಲಿ ಎಷ್ಟು ನ್ಯೂಟ್ರಾನ್ಸ್ ಇದೆ, ಅಥವಾ C12 ಅಲ್ಲಿ ಎಷ್ಟು ನ್ಯೂಟ್ರಾನ್ಸ್ ಇದೆ ಅಂತ ನಿಮ್ಗೆ ಲೆಕ್ಕ ಗೊತ್ತಾಗ್ಬೇಕು. ಸೊ ಈ ನಂಬರ್ ಇದೆಯಲ್ಲ, ನಾವು ಈ ಪಕ್ಕದಲ್ಲಿ ಅಕ್ಷರದ ಪಕ್ಕದಲ್ಲಿ ಏನ್ ಬರಿತಾ ಇದೀವೋ ಅದನ್ನ ನಾವು ಅಟಾಮಿಕ್ ನಂಬರ್ ಮತ್ತೆ ಮಾಸ್ ನಂಬರ್ ಅಂತ ನಿಮ್ಗೆ ಎರಡು ನಂಬರ್ಸ್ ಪರಿಚಯ ಆಗಿರುತ್ತೆ. ಈ ಅಟಾಮಿಕ್ ನಂಬರ್ ಅಂದ್ರೆ ಏನು? ಎಷ್ಟು ಪ್ರೋಟಾನ್ಸ್ ಇದೆ ಅಥವಾ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಇದನ್ನ ಲೆಕ್ಕ ಹಾಕಿದ್ರೆ ನಿಮ್ಗೆ ಅಟಾಮಿಕ್ ನಂಬರ್ ಗೊತ್ತಾಗ್ಬಿಡುತ್ತೆ. ಈ ಮಾಸ್ ನಂಬರ್ ಇದೆಯಲ್ಲ, ಈ ಮಾಸ್ ನಂಬರ್ ಅಂದ್ರೆ ಎಷ್ಟು ಪ್ರೋಟಾನ್ ಇದೆ ಪ್ಲಸ್ ಎಷ್ಟು ನ್ಯೂಟ್ರಾನ್ ಇದೆ ಅಂತ ನೀವು ಲೆಕ್ಕ ಹಾಕಿದ್ರೆ ಮಾಸ್ ನಂಬರ್ ಗೊತ್ತಾಗುತ್ತೆ. ಸೊ ಇಲ್ಲಿ C14 ಅಂತ ಬರ್ದಿದ್ರೆ ಅದು ಮಾಸ್ ನಂಬರ್. ಒಂದು ಧಾತುವಿನ ಅಟಾಮಿಕ್ ನಂಬರ್ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ನಂಬರ್ ಆಫ್ ಪ್ರೋಟಾನ್ಸ್ ಬದಲಾವಣೆ ಆಗಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಏನು ಬದಲಾವಣೆ ಆಗಬಹುದು? ನಂಬರ್ ಆಫ್ ನ್ಯೂಟ್ರಾನ್ಸ್ ಬದಲಾವಣೆ ಆಗ್ಬಹುದು. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಬದಲಾವಣೆ ಆದಾಗ ಮಾಸ್ ನಂಬರ್ ಬದಲಾವಣೆ ಆಗುತ್ತೆ. ಅಟಾಮಿಕ್ ನಂಬರ್ ಬದಲಾವಣೆ ಆಗಲ್ಲ, ಮಾಸ್ ನಂಬರ್ ಬದಲಾವಣೆ ಆಗುತ್ತೆ. ಮಾಸ್ ನಂಬರ್ ಬದಲಾವಣೆ ಆದಾಗ ನಿಮಗೆ ಈ ತರ ಐಸೋಟೋಪ್ಸ್ ನಿಮಗೆ ಕಾಣುತ್ತೆ. C12, C14, ಯುರೇನಿಯಂ 235, ಯುರೇನಿಯಂ 238. ಸಿಮಿಲರ್ಲಿ ಹೈಡ್ರೋಜನ್ 1, ಇದು ರೆಗ್ಯುಲರ್ ಆಗಿ ನಾವು ಹೈಡ್ರೋಜನ್ ಅಂತ ಕರೆಯೋದು. ನೆಕ್ಸ್ಟ್ ಹೈಡ್ರೋಜನ್ 2 ಅಂತ ಒಂದು ಐಸೋಟೋಪ್ ಇದೆ, ಅದನ್ನ ನಾವು ಡಿಟೇರಿಯಂ ಅಂತ ಕರಿತೀವಿ. ಹೈಡ್ರೋಜನ್ 3 ಒಂದು ಐಸೋಟೋಪ್ ಇದೆ, ಅದನ್ನ ಟ್ರಿಟಿಯಂ ಅಂತ ಕರಿತೀವಿ. ಸೊ ಜನರಲಿ ಸ್ವಲ್ಪ ಮಾಸ್ ನಂಬರ್ ದೊಡ್ಡದಾದಷ್ಟು, ಅಟಾಮಿಕ್ ನಂಬರ್ ದೊಡ್ಡದಾದಷ್ಟು ಐಸೋಟೋಪ್ಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಐಸೋಟೋಪ್ಗಳಿದೆ ಅನ್ನೋದೆಲ್ಲ ನಾವು ಲೆಕ್ಕ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಲೆಕ್ಕ ಇಟ್ಕೊಳ್ಳೋ ಅಗತ್ಯನೂ ಇಲ್ಲ. ಎಷ್ಟು ಧಾತುಗಳಿದೆ, ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗಿದ್ದು, ಅದರಲ್ಲಿ ಈ ಅಟಾಮಿಕ್ ನಂಬರ್ ಹೇಗೆ ಲೆಕ್ಕ ಹಾಕ್ತೀವಿ ಮತ್ತೆ ಮಾಸ್ ನಂಬರ್ ಹೇಗೆ ಲೆಕ್ಕ ಹಾಕ್ತೀವಿ ಅನ್ನೋದು ನೀವು ನೋಡಿದ್ರೆ ಸಾಕು. ಸೊ ಈಗ ನಾವು ಕಳೆದ ಒಂದು 20 ನಿಮಿಷದಲ್ಲಿ ನಾವು ನೋಡಿರೋದು ಏನಂದ್ರೆ ಎಲಿಮೆಂಟ್ಸ್ ಅಂತ ನಾವು ನೋಡಿದ್ರೆ, ಈ ಎಲಿಮೆಂಟ್ಸ್ ಅಲ್ಲೂ ಬೇರೆ ಬೇರೆ ಪ್ರಾಪರ್ಟೀಸ್ ಏನು, ಬೇರೆ ಬೇರೆ ಗುಂಪುಗಳಲ್ಲಿ ಹೇಗೆ ಡಿವೈಡ್ ಮಾಡ್ಬೋದು ಅನ್ನೋದು ನಾವು ನೋಡಿದ್ವಿ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಾಂಪೌಂಡ್ಸ್ ಬಗ್ಗೆನೂ ನಾವು ಹಿಂದೆ ಅಲ್ಲಿ ಓದಿದ್ವಿ. ಆ ಕಾಂಪೌಂಡ್ಸ್ ಒಂದ್ಸತಿ ಚರ್ಚೆ ಮಾಡೋಣ. ಈ ಕಾಂಪೌಂಡ್ ಅಂದ್ರೆ ಏನು ಅಂತ ನಾನು ತುಂಬಾ ಸಿಂಪಲ್ ಡೆಫಿನೇಷನ್ ಒಂದು ಕೊಟ್ಟಿದ್ದೆ. ಇದನ್ನ ನೀವು ನೇರವಾಗಿ ಡೆಫಿನೇಷನ್ ತರ ಬರೆಯಕ್ಕೆ ಆಗಲ್ಲ. ಬೇರೆ ಬೇರೆ ಆಟಮ್ಸ್ ಇದ್ದು, ಡಿಫರೆಂಟ್ ಆಟಮ್ಸ್, ಬೇರೆ ಬೇರೆ ಆಟಮ್ಸ್ ಇದ್ದು ಅದು ಕೆಮಿಕಲ್ ಬಾಂಡಿಂಗ್ ಆಗಿದ್ರೆ, ಕೆಮಿಕಲ್ಲಿ ಜೋಡಣೆ ಆಗಿದ್ರೆ, ಅವು ಕೆಮಿಕಲ್ ಬಾಂಡಿಂಗ್ ಆಗಿದ್ರೆ, ಜೋಡಣೆ ಆಗಿದ್ರೆ ಅದು ಒಂದು ಕಾಂಪೌಂಡ್ ಆಗಿ ಆಗತ್ತೆ ಅಂತ. ಸೊ ಇದನ್ನ ನೀವು ಸ್ಪ್ಲಿಟ್ ಮಾಡ್ಬೋದಾ ಅಂದ್ರೆ ಅಷ್ಟು ಸುಲಭವಾಗಿ ಸ್ಪ್ಲಿಟ್ ಮಾಡಕ್ ಆಗಲ್ಲ. ಓಕೆ, ಸೊ ಈ ಕಾಂಪೌಂಡ್ಸ್ ಅಂತ ಏನ್ ಬರುತ್ತೋ ಅದನ್ನ ಅಷ್ಟು ಸುಲಭವಾಗಿ ಸ್ಪ್ಲಿಟ್ ಮಾಡಕ್ ಆಗಲ್ಲ. ಇದಕ್ಕೆ ನಿಮ್ಗೆ ನೂರಾರು ಉದಾಹರಣೆಗಳು. ಈಗ ವಾಟರ್ H2O ಅಲ್ವಾ, ಇಲ್ಲಿ ನೋಡಿ ಹೈಡ್ರೋಜನ್ ಆಟಮು ಇದೆ, ಆಕ್ಸಿಜನ್ ಆಟಮು ಇದೆ. ಈ ಎರಡೇನೂ ಆಟಮ್ಸ್ ಇದೆಯಲ್ಲ, ಹೈಡ್ರೋಜನ್ದು ಆಕ್ಸಿಜನ್ದು, ಅಂದ್ರೆ ಒಟ್ಟು 3 ಆಟಮ್ಸ್ ಇದೆ ಒಂದು ಮಾಲಿಕ್ಯೂಲ್ ಅಲ್ಲಿ. ಇವೆಲ್ಲಾನು ಒಂದಕ್ಕೊಂದು ಜೋಡಣೆ ಆಗಿರುತ್ತೆ. ನಿಮ್ಗೆ ಈ ಕೈಯಲ್ಲಿ ಎತ್ತಿ ಇದನ್ನ ಈ ತರ ಸೆಪರೇಟ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ, ಮೀಥೇನ್. ಮೀಥೇನ್ ಅಂತ ನೋಡಿದ್ರೆ CH4,
ಇದರಲ್ಲಿ ನೋಡಿ 5 ಆಟಮ್ ಇದೆ. ಕಾರ್ಬನ್ 1 ಆಟಮು, ಹೈಡ್ರೋಜನ್ 4 ಆಟಮ್, 5 ಆಟಮ್ ಇದೆ. ಇದು ಅಷ್ಟೇ, ಬೇರೆ ಬೇರೆ ಆಟಮ್ಸ್ ಇದೆ, ಜೋಡಣೆ ಆಗಿದೆ. ಈ ಜೋಡಣೆ ಹೇಗಾಗಿದೆ ಅನ್ನೋದ್ರ ಮೇಲೇನು ಡಿಪೆಂಡ್ ಆಗುತ್ತೆ. ಲಿಖಿತ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅಮೋನಿಯಾ ಅಂತ. ಅಮೋನಿಯಾ ಅಂದ್ರೆ NH3. ಇದು ಅಷ್ಟೇ, 4 ಆಟಮ್ ಇದೆ, ಇದು ಜೋಡಣೆ ಆಗಿದೆ. ರಂಜನಿ ಒಂದು ಮೆಸೇಜ್ ಹಾಕಿದ್ದಾರೆ CH3 ಅಂತ. CH3 ಅಂತ ಯಾವುದೋ ಕಾಂಪೌಂಡ್ ಇಲ್ಲ. ಸೊ ಹಾಗಾಗಿ ಅದು ನಾನು ಇಲ್ಲಿ ಉದಾಹರಣೆ ಆಗಿ ಕೊಡೋಕೆ ಸ್ವಲ್ಪ ಕಷ್ಟ. CH4 ಇದೆ, ರೈಟ್, ಅಥವಾ CH3Cl ಇದೆ. ಅಮೋನಿಯಂ ಅಂತ ಚಂದನ್ ಮೆಸೇಜ್ ಹಾಕಿದ್ದಾರೆ. ಅಮೋನಿಯಂ ಸಹ ಕಾಂಪೌಂಡ್ ಅಲ್ಲ, ಅದು ಒಂದು ಅಯಾನ್ ಅಂತ. ಅದು ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಓಕೆ, ಮೋನಿಶಾ ಒಂದು ಮೆಸೇಜ್ ಹಾಕಿದ್ದಾರೆ CaO ಅಂತ, ಕ್ಯಾಲ್ಸಿಯಂ ಆಕ್ಸೈಡ್ ಅಂತ. ಅದು ಒಂದು ಒಳ್ಳೆ ಉದಾಹರಣೆ. NaCl ಕಾಮನ್ ಸಾಲ್ಟ್, ರೈಟ್. CO2 ಕಾರ್ಬನ್ ಡೈಆಕ್ಸೈಡ್, Na2CO3. ಇವೆಲ್ಲ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರೋ ಉದಾಹರಣೆಗಳೇ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇರೋದು. ಇನ್ನೊಬ್ರು ಮೆಗ್ನೀಷಿಯಂ ಕ್ಲೋರೈಡ್ MgCl2, ಇದನ್ನ ಒಂದು ಉದಾಹರಣೆ ಕೊಟ್ಟಿದ್ದು. ಸೊ ಈ ತರ ಕಾಂಪೌಂಡ್ ಅಂತ ಬಂದಾಗ ಸಾವಿರಾರು ಉದಾಹರಣೆಗಳು ನೀವು ಕೊಡ್ಬೋದು. ಒಂದು ವಿಶೇಷತೆ ಏನಂದ್ರೆ, ಈ ಕಾಂಪೌಂಡ್ಸ್ ಅಲ್ಲಿ ಮನುಷ್ಯ ವರ್ಷಕ್ಕೆ ಲಕ್ಷಗಟ್ಟಲೆ ಹೊಸ ಹೊಸ ಕಾಂಪೌಂಡ್ಸ್ ನ ಕಂಡುಹಿಡಿತಾರೆ. ಆದ್ರೆ ಈ ಕಾಂಪೌಂಡ್ಗಳು ಯಾವುದರಿಂದ ತಯಾರಿಕೆ ಆಗಿರುತ್ತೆ ಅಂದ್ರೆ ಎಲ್ಲಾನು ಧಾತುಗಳೇ, ಎಲ್ಲಾನು ಎಲಿಮೆಂಟ್ಸ್ ಇಂದಾನೆ. ಸೊ ಆ 118 ಎಲಿಮೆಂಟ್ಸ್ ಏನಿದೆಯೋ ಅವನ್ನು ಬಳಸ್ಕೊಂಡೇ ನಾವು ಈ ಕಾಂಪೌಂಡ್ಗಳು ತಯಾರಿಸ್ತಾ ಇರ್ತೀವಿ. ಸೊ ಇದರಲ್ಲಿ ಕಾಂಪೌಂಡ್ಗಳಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ. ಒಂದೇನಂದ್ರೆ, ಈ ಕೆಮಿಕಲ್ಲಿ ಬಾಂಡಿಂಗ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಈ ಬಾಂಡಿಂಗ್ ಆಧಾರಿತವಾಗಿ ಕಾಂಪೌಂಡ್ಗಳು ಬೇರೆ ಬೇರೆ ಗುಂಪುಗಳಲ್ಲಿ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಅಯಾನಿಕ್ ಕಾಂಪೌಂಡ್ ಅಂತ ಕರೀತಾರೆ. ಅಯಾನಿಕ್ ಕಾಂಪೌಂಡ್ ಅಂತ. ಅಯಾನಿಕ್ ಕಾಂಪೌಂಡ್ ಅಂತ ಬಂದಾಗ ಇಲ್ಲಿ ಈ 2 ಧಾತುಗಳು ಏನಿದೆಯೋ ಒಂದರಿಂದ ಇನ್ನೊಂದಕ್ಕೆ ಎಲೆಕ್ಟ್ರಾನ್ಗಳು ಜಂಪ್ ಆಗಿದ್ರೆ, ಹೋಗಿದ್ರೆ ಅದನ್ನ ಅಯಾನಿಕ್ ಕಾಂಪೌಂಡ್ ಅಂತ ಕರಿತೀವಿ. ಜನರಲಿ ನಿಮಗೆ ಎಲ್ಲ ಸಾಲ್ಟ್ಸ್ ಏನಿದೆಯೋ ಅವೆಲ್ಲಾನು ಈ ಕ್ಯಾಟಗರಿಗೆ ಬರುತ್ತೆ, ಅಯಾನಿಕ್ ಕಾಂಪೌಂಡ್ ಅಂತ. ಅಯಾನಿಕ್ ಅಂದ್ರೆ ಇದನ್ನ ನೀವು ಅಯಾನ್ ಅನ್ನೋದು ಒಂದು ನೆನ್ಪಿಟ್ಕೊಳ್ಳಿ, ಅಯಾನ್. ಈ ಅಯಾನ್ ಅಂದ್ರೆ ನಾವು ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕರಿತೀವಿ. ಈ ಚಾರ್ಜ್ ಪಾರ್ಟಿಕಲ್ ಯಾಕೆ ಅಂದ್ರೆ, ಈ ಒಂದು ಎಲೆಕ್ಟ್ರಾನ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆಗಿದೆ ಅನ್ಕೊಳ್ಳಿ, ಎಲ್ಲಿಂದ ಹೊರಟಿದೆಯೋ ಅಲ್ಲಿ ನೆಗೆಟಿವ್ ಚಾರ್ಜ್ ಕಮ್ಮಿ ಆಗಿರುತ್ತೆ, ಎಲ್ಲಿಗೆ ತಲುಪಿದೆಯೋ ಅಲ್ಲಿ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಆ ತರ ಚಾರ್ಜ್ ಅಲ್ಲಿ ಏನು ಬದಲಾವಣೆ ತಂದಿರ್ತಾವೋ ಅಂತವೆಲ್ಲಾನು ನಾವು ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಇದಕ್ಕೆ ಎಲ್ಲ ಸಾಲ್ಟ್ಸ್, ಈಗ NaCl, MgCl2, ಈ ತರ ಮೇಲ್ಗಡೆ ನಾನು ಬರ್ದಿದ್ನಲ್ಲ, ಮೆಟಲ್ಸ್ ಅನ್ನು ಬಳಸ್ಕೊಂಡು ಯಾವ ಕಾಂಪೌಂಡ್ಸ್ ಫಾರ್ಮೇಶನ್ ಆಗಿರುತ್ತೋ ಜನರಲಿ ಅಯಾನಿಕ್ ಕಾಂಪೌಂಡ್ಸ್ ಆಗಿರುತ್ತೆ. ಸೊ ಇವು ಮೆಟಲ್ಸ್ ಇದರಲ್ಲಿ ಭಾಗವಹಿಸ್ತಾ ಇದ್ರೆ ಅಯಾನಿಕ್ ಕಾಂಪೌಂಡ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಎರಡನೇದು ಕೋವಲೆಂಟ್ ಕಾಂಪೌಂಡ್ ಅಂತ ಕರಿತೀವಿ. ಕೋವಲೆಂಟ್ ಕಾಂಪೌಂಡ್. ಈ ಕೋವಲೆಂಟ್ ಕಾಂಪೌಂಡ್ ಅಂದ್ರೆ ಮೇಲ್ಗಡೆ ನಾನು ಹೇಳಿದ್ದೆ, ಈ ಎಲೆಕ್ಟ್ರಾನ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆಗಿದ್ರೆ ಅಂತ. ಇಲ್ಲಿ ಎಲೆಕ್ಟ್ರಾನ್ ಶೇರ್ ಆಗ್ತಾ ಇದ್ರೆ, ಜಂಪ್ ಆಗಿಲ್ಲ, ಬರೀ 2 ಶೇರ್ ಆಗ್ತಾ ಇದ್ರೆ, ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾನ್ ಮೆಟಲ್ಸ್ ಇರುವಂತದ್ದು ಎಲ್ಲಾನು ಹೆಚ್ಚು ಕೋವಲೆಂಟ್ ಕಾಂಪೌಂಡ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ H2O ನೀವು ಕೊಟ್ಟಿದ್ರಿ ಉದಾಹರಣೆ, ಮೀಥೇನ್, ಅಮೋನಿಯಾ, ಇವೆಲ್ಲಾನು ಕೋವಲೆಂಟ್ ಕಾಂಪೌಂಡ್ಸ್. ಅಲ್ಲಿ ನೀವು ನೋಡಿದ್ರೆ ಎಲ್ಲಾನು ನಾನ್ ಮೆಟಲ್ಸ್, ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್ ಎಲ್ಲಾನು ನಾನ್ ಮೆಟಲ್ಸೇ ಜಾಸ್ತಿ ಅಲ್ಲಿ ಭಾಗವಹಿಸ್ತಾ ಇರೋವಂಥದ್ದು.
ಅವೆಲ್ಲಾನು ಇದ್ದು ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಕರೀತೀವಿ. ಈ ಮೂರನೇ ಕ್ಯಾಟಗರಿ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಹೆಸರಲ್ಲೇ ಇದೆ ಕಾಂಪ್ಲೆಕ್ಸ್ ಅಂತ, ತುಂಬಾ ತಲೆನೋವು ಕೊಡುವಂಥದ್ದು ಅಂತ. ಹಾಗಾಗಿ ನಾವು ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಏನು ಯೋಚನೆ ಮಾಡುವಂಥದ್ದು ಬೇಡ. ಸೊ ಕಾಂಪೌಂಡ್ ಅಂತ ಬಂದಾಗ ಯಾವ ರೀತಿಯಲ್ಲಿ ಅದರಲ್ಲಿ ಬಾಂಡಿಂಗ್ ಆಗಿದೆ ಅಂತ ನೋಡಿಕೊಂಡು ನೀವು 3-4 ತರ ಹೆಸರುಗಳ ತರ ಗುಂಪುಗಳ ತರ ಡಿವೈಡ್ ಮಾಡೋದು. ಅದಕ್ಕೆ ತಕ್ಕಂತೆ ಪ್ರಾಪರ್ಟೀಸು ಬದಲಾವಣೆ ಆಗುತ್ತೆ. ಈಗ ಅಯಾನಿಕ್ ಕಾಂಪೌಂಡ್ಸ್ ನ ತಂದು ನೀರಲ್ಲಿ ಹಾಕಿದ್ರೆ ಅದು ಮಿಕ್ಸ್ ಆಗುತ್ತೆ. ಅದೇ ಕೋವಲೆಂಟ್ ಕಾಂಪೌಂಡ್ಸ್ ನ ತಂದು ನೀರಲ್ಲಿ ಹಾಕಿದ್ರೆ ಸ್ವಲ್ಪ ಮಿಕ್ಸ್ ಆಗೋದು ಕಷ್ಟ ಆಗುತ್ತೆ. ಈ ತರ ಕೆಲವು ಪ್ರಾಪರ್ಟೀಸ್ ಇದೆ, ಅದನ್ನ ನಾವು ತಿಳ್ಕೊಳ್ಳೋ ಅಗತ್ಯ ಇಲ್ಲ, ಬಟ್ ಪ್ರಾಪರ್ಟೀಸು ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ. ಎರಡನೇದು, ಈ ಕಾಂಪೌಂಡ್ಸ್ನೇ ಇಟ್ಕೊಂಡು, ಇದು ಮೊದಲನೇ ಕ್ಲಾಸಿಫಿಕೇಶನ್, ಬಾಂಡಿಂಗ್ ಆಧಾರಿತವಾಗಿ ಕಾಂಪೌಂಡ್ಸ್ನ ಕ್ಲಾಸಿಫೈ ಮಾಡೋದು. ಎರಡನೇದು ಕೆಮಿಕಲ್ ಪ್ರಾಪರ್ಟೀಸ್ ಆಧಾರಿತವಾಗಿ ಕಾಂಪೌಂಡ್ಸ್ನ ಡಿವೈಡ್ ಮಾಡೋದು. ಇದರಲ್ಲಿ ಮೊದಲನೇದು ಆಸಿಡ್ಸ್, ಯಾವುದು ಲೋಹಗಳ ಜೊತೆಗೆ ವರ್ತಿಸಿ ಹೈಡ್ರೋಜನ್ ಉದ್ಭವ ಮಾಡುತ್ತೋ ಇವೆಲ್ಲಾನು ಪ್ರೊಡ್ಯೂಸ್ ಹೈಡ್ರೋಜನ್ ಆನ್ ರಿಯಾಕ್ಟಿಂಗ್ ವಿತ್ ಮೆಟಲ್ಸ್. ಇವೆಲ್ಲಾನು ಆಸಿಡ್ಸ್. ಓಕೆ, ಆಸಿಡ್ಸ್ಗೆ ಬೇಕಾದಷ್ಟು ಉದಾಹರಣೆ ನಿಮ್ಗೆ ಗೊತ್ತಿದೆ. HCl, HNO3, H2SO4, ಈ ತರ ನೂರಾರು ಉದಾಹರಣೆಗಳು ಕೊಡ್ಬೋದು. ಬೇಸಸ್ ಅಂತ ಇದೇ ತರ. ಬೇಸಸ್ ಅಂದ್ರೆ ಯಾವುದು ಪ್ರೊಡ್ಯೂಸ್ ಸೇಮ್ ಇದೇ ತರ. H2SO4 ಲೆಟ್ಸೆ ಬೇಸ್ ಅಂದ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಮೆಟಲ್ಸ್ ಅಂತ ಇದೆ, ಕೆಳಗಡೆ ಬರೋಷ್ಟೊತ್ತಿಗೆ ಅದು ನಾನ್ ಮೆಟಲ್ ಆಗ್ಬೇಕು. ಸೊ ಬೇಸಸ್ ಅಂದ್ರೆ ಯಾವುದು ಪ್ರೊಡ್ಯೂಸ್ ಸಾಲ್ಟ್ ಆನ್ ರಿಯಾಕ್ಟಿಂಗ್ ವಿತ್ ಆಸಿಡ್ಸ್, ಅವೆಲ್ಲಾನು ಬೇಸಸ್ ಅಂತ. ಈ NaOH ಇವೆಲ್ಲಾನು ಬರುತ್ತೆ. ತುಂಬಾ ಟೆಕ್ನಿಕಲ್ ಡೆಫಿನೇಷನ್ ಹೋಗೋದಾದ್ರೆ ನವನೀತ್ ವಿಶಾಲ್ ಅವರು ಹೇಳ್ದಂಗೆ OH- ಅಯಾನ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬೋದು. ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ 10ನೇ ತರಗತಿ ಹಂತದಲ್ಲಿ ಅಗತ್ಯ ಇಲ್ಲ. ಈ ಎರಡು ಒಟ್ಟಿಗೆ ಸೇರಿಸಿ ರಿಯಾಕ್ಟ್ ಆಗಿದ್ರೆ ನಿಮಗೆ ಪ್ರೊಡ್ಯೂಸ್ ಮಾಡೋದು ಸಾಲ್ಟ್ಸ್. ಈ ಸಾಲ್ಟ್ ಅಲ್ಲಿ ಇರೋದು ನೈದರ್ ಆಸಿಡ್, ಸಾಲ್ಟ್ ಅಂದ್ರೆ ನೈದರ್ ಆಸಿಡ್ ನಾರ್ ಬೇಸ್. ಅದು ಒಂದ್ ಕಡೆ ಮೆಟಲ್ ಜೊತೆನೂ ರಿಯಾಕ್ಟ್ ಆಗಲ್ಲ, ಇನ್ನೊಂದು ಕಡೆ ಆಸಿಡ್ ಜೊತೆನೂ ರಿಯಾಕ್ಟ್ ಆಗಲ್ಲ. ಸೊ ಈ ಎರಡು ಒಟ್ಟಿಗೆ ರಿಯಾಕ್ಟ್ ಆಗಿ, ಆಸಿಡ್ಸ್ ಬೇಸಸ್ ಒಟ್ಟಿಗೆ ರಿಯಾಕ್ಟ್ ಆಗಿ ನಮಗೆ ಪ್ರೊಡ್ಯೂಸ್ ಮಾಡೋದು ಸಾಲ್ಟ್ ಮತ್ತೆ ವಾಟರ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಆ ರಿಯಾಕ್ಷನ್ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನ್ಯೂಟ್ರಲೈಸೇಷನ್ ಅಂದ್ರೆ ಏನು? ನ್ಯೂಟ್ರಲೈಸ್ ಅಂದ್ರೆ ಏನು? ಒಂಥರ ಮುಕ್ತಾಯ ಆಗಿದೆ ಅಂತ. ಸೊ ಆಸಿಡ್ಗೆ ಇರೋ ಪ್ರಾಪರ್ಟೀಸು ಮತ್ತೆ ಬೇಸ್ಗಿರೋ ಪ್ರಾಪರ್ಟೀಸ್ ಎಲ್ಲಾನು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ಬಿಟ್ಟಿರುತ್ತೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಇದು. ಸೊ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು? ಆಸಿಡ್ ಬೇಸ್ ಜೊತೆಗೆ ರಿಯಾಕ್ಟ್ ಆಗಿ ಒಂದು ಸಾಲ್ಟ್ ಮತ್ತೆ ವಾಟರ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಆಸಿಡ್ಗಿರೋ ಪ್ರಾಪರ್ಟೀಸು ಕ್ಯಾನ್ಸಲ್ ಆಗುತ್ತೆ, ಬೇಸ್ಗಿರೋ ಪ್ರಾಪರ್ಟೀಸು ಸಹ ಕ್ಯಾನ್ಸಲ್ ಆಗುತ್ತೆ. ಈ ತರ ನಾವು ಬಹುತೇಕ ಪ್ರಾಪರ್ಟಿ ಕಾಂಪೌಂಡ್ಸ್ನ ಬೇರೆ ಬೇರೆ ಪ್ರಾಪರ್ಟೀಸ್ ಆಧಾರಿತವಾಗಿ ಕ್ಲಾಸಿಫೈ ಮಾಡ್ಬೋದು. ಈ ಮೂರನೇದು ಇನ್ನೊಂದು ಕ್ಲಾಸಿಫಿಕೇಶನ್ ಹೇಳಿ ಇವತ್ತಿನ ಪಾಠ ಇಲ್ಲಿಗೆ ನಿಲ್ಸೋಣ. ಇದು ಮೂರನೇದು
ಒಂಥರ ಕಾಂಬಿನೇಷನ್. ಒಂದು ಕಡೆ ಕೆಮಿಕಲ್ ಪ್ರಾಪರ್ಟೀಸು, ಎರಡನೇ ಕಡೆ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಯಾವುದರಿಂದ ತಯಾರಿಕೆ ಆಗಿದೆ, ಮತ್ತೆ ಎಲ್ಲಿ ಪ್ರೆಸೆಂಟ್ ಇನ್ ನಮ್ಮ ವಿಶ್ವದಲ್ಲಿ ಅಥವಾ ನೇಚರಲ್ಲಿ ಎಲ್ಲಿ ಇದೆ ಅಂತ ನೋಡಿ ನಾವು ಎರಡು ತರ ಕಾಂಪೌಂಡ್ಸ್ನ ಡಿಸೈಡ್ ಮಾಡ್ತೀವಿ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ. ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಯಾವುದು ಕಾರ್ಬನ್ ಮೂಲ ಆಗಿ ಇದ್ದು ಕಾರ್ಬನ್ ಜೊತೆಗೆ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಇತರೆ ಎಲಿಮೆಂಟ್ಸ್, ಕಾರ್ಬನ್ ಮೂಲ, ಕಾರ್ಬನ್ನೇ ಇರಲೇಬೇಕು. ಕಾರ್ಬನ್ ಇದ್ದು ಎಲ್ಲಿ ಜೀವ ಇದೆಯೋ, ಲೈಫ್ ಎಲ್ಲಿದೆಯೋ, ಆ ಜೀವ ಇರುವಂತ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಅಥವಾ ವಸ್ತುಗಳಲ್ಲಿ ಕಂಡುಕೊಳ್ತಾವೋ ಆ ತರದ ಕಾಂಪೌಂಡ್ಸ್ನ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. 2-3 ಉದಾಹರಣೆ ಕೊಡ್ಬೋದು. ಇಲ್ಲಿ ಹಿಂದೆ ನಾವು ಮೀಥೇನ್, ಕಾರ್ಬನ್ ಮೂಲ, ಕಾರ್ಬನ್ ಇದೆ, ಜೀವ ಎಲ್ಲಿದೆಯೋ ಅಲ್ಲಿ ಮೀಥೇನ್ ಕಾಣುತ್ತೆ, ಇದನ್ನು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್ ಅದೇ ತರ ಇಥೈಲ್ ಆಲ್ಕೋಹಾಲ್, ಇಥನಾಲ್, ಸ್ಪಿರಿಟ್, ಸರ್ಜಿಕಲ್ ಸ್ಪಿರಿಟ್ ಏನ್ ಬಳಸ್ತಾರೋ C2H5OH, ಇದು ಸಹ ಎಲ್ಲಿ ಜೀವ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಿರೋದು. ಓಕೆ. ಈ ತರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಾನೆ ಒಂದು ರಾಸಾಯನ ಶಾಸ್ತ್ರದಲ್ಲಿ ಒಂದು ವಿಭಾಗ, ಅದು ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಎರಡನೇದು ಇತರೆ ಏನೇನು ಇದೆಯೋ ಅವನ್ನೆಲ್ಲಾನು ಸೇರಿಸಿ ನಾವು ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಓಕೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಅಲ್ಲಿ ಲೋಹಗಳಿರಲ್ಲ ಅಂತ ನೀವು ಅನ್ಕೊಳ್ಳಂಗಿಲ್ಲ. ಯಾಕಂದ್ರೆ ಈಗ ನಮ್ಮ ದೇಹದಲ್ಲೂ ಐರನ್ ಇದೆ, ಕ್ಯಾಲ್ಸಿಯಂ ಇದೆ, ಸೋಡಿಯಂ ಇದೆ, ಪೊಟ್ಯಾಷಿಯಂ ಇದೆ, ಇವೆಲ್ಲ ಲೋಹಗಳು, ಮೆಟಲ್ಸ್ ಸಹ ಇರೋದ್ರಿಂದ ಅದು ಸೆಪರೇಟ್ ಆಗಿ ಇರಲ್ಲ. ಆದ್ರೆ ನಮ್ಮ ಬಾಡಿಯಲ್ಲಿರುವಂತ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಜೊತೆಗೆ, ಈಗ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಹಿಮೋಗ್ಲೋಬಿನ್ ಅನ್ನೋದು ಒಂದು ಮಾಲಿಕ್ಯೂಲು, ಆರ್ಗ್ಯಾನಿಕ್ ಮಾಲಿಕ್ಯೂಲು. ಆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಲ್ಲಿ ವಿಶೇಷತೆ ಏನಂದ್ರೆ ಮಧ್ಯದಲ್ಲಿ ಐರನ್ ಇರುತ್ತೆ, ಐರನ್ ಜೊತೆಗೆ ಇರೋಂಥದ್ದು. ಓಕೆ. ಇತರೆ ಏನು ಆರ್ಗ್ಯಾನಿಕ್ ಅಲ್ಲದೆ ಏನೇನು ಉಳ್ಕೊಳ್ತಾವೋ ಅವೆಲ್ಲಾನು ನಾವು ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಮೇಲೆ ಒಬ್ರು CO2 ಉದಾಹರಣೆ ಕೊಟ್ಟಿದ್ರು, ಕಾರ್ಬನ್ ಡೈಆಕ್ಸೈಡ್, ಅದು ಸಹ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್. ಇದು ನಿಮಗೆ ಗೊಂದಲ ಆಗ್ಬೋದು, ಇದೆ ಹೆಂಗೆ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ ಅಂತ. ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದ ಜಾಗದಲ್ಲಿ ಲೈಫ್ ಇದೆ ಅಂತ ಹೇಳಕ್ಕೇನು ಆಗಲ್ಲ. ಅದೇ ಮೀಥೇನ್ ಇದ್ರೆ ಬಹುಶಃ ಇರಬಹುದೇನೋ ಅಂತ ಬರುತ್ತೆ. ಸೊ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಈಗ ನೀವು CaO, CuSO4, ಕಾಪರ್ ಸಲ್ಫೇಟ್, ಈ ತರ 100 ಮಾಲಿಕ್ಯೂಲ್ಸ್ ಇದೆ. ಇದು ಈ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ನೋದು ಸಹ ಒಂದು ವರ್ಟಿಕಲ್. ಸೊ ಇವತ್ತು ನಾವು ಕ್ಲಾಸ್ ಅಲ್ಲಿ ಮ್ಯಾಟರ್ ಇಂದ ಶುರು ಮಾಡಿ ಮ್ಯಾಟರ್ ಅನ್ನು ಹೇಗೆ ಕ್ಲಾಸಿಫೈ ಮಾಡ್ತೀವಿ ಫಿಸಿಕಲ್ ಪ್ರಾಪರ್ಟೀಸ್ ಆಧಾರಿತವಾಗಿ, ಘನ ಅಂದ್ರೆ ಏನು, ದ್ರವ ಅಂದ್ರೆ ಏನು, ಅನಿಲ ಅಂದ್ರೆ ಏನು, ಅದಕ್ಕೆ ಉದಾಹರಣೆಗಳೇನು ಅಂತ ನೋಡ್ಕೊಂಡು ಬಂದು, ಇಲ್ಲ ಈ ಮ್ಯಾಟರ್ ಯಾವುದರಿಂದ ತಯಾರಿಕೆ ಆಗಿದೆ, ಯಾವ ಆಟಮ್ಸ್ ಇದೆ, ಯಾವ ತರ ಆಟಮ್ಸ್ ಇದೆ ಅಂತ ನಾವು ನೋಡಿ ಅದನ್ನು ಕ್ಲಾಸಿಫೈ ಮಾಡ್ಕೊಂಡು ಬಂದ್ರೆ ಎಲಿಮೆಂಟ್ಸು, ಕಾಂಪೌಂಡ್ಸು, ಮಿಕ್ಸ್ಚರ್ಸ್ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಸ್ಪಷ್ಟವಾಗಿ ಡೀಟೇಲ್ಡ್ ಆಗಿ ನಾವು ಎಲಿಮೆಂಟ್ಸ್, ಕಾಂಪೌಂಡ್ಸ್ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ವಿ. ಮುಂದಿನ ಕ್ಲಾಸಲ್ಲಿ ಮಿಕ್ಸ್ಚರ್ಸ್ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡೋಣ. ಇವತ್ತಿನ ಸೆಷನ್ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಾಳೆ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಇರುತ್ತೆ. ನಿಮಗೆ ವರ್ಕ್ಶೀಟ್ ಅಲ್ಲಿ ಆಲ್ರೆಡಿ ನಿಮಗೆ ಗೂಗಲ್ ಕ್ಲಾಸ್ ರೂಮಲ್ಲೂ ಸಹ ಶೇರ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ರೆ ನಾಳೆ ಚರ್ಚೆ ಮಾಡ್ಬೋದು.
ಇನ್ನು ಕೆಲವರು ಇಲ್ಲಿ ಪ್ರಶ್ನೆ ಕೇಳಿದ್ರು, ಐಸೋಟೋಪ್ಸ್ ಬಗ್ಗೆ ನಾನು ಹೇಳಿದಾಗ ಐಸೋ ಬಾರ್ ಅಂದ್ರೆ ಏನು, ಐಸೋಟೋನ್ ಅಂತ ಏನು ಅಂತ ಕೇಳಿದ್ರು. ಅದು ನಾನು ಪ್ರಶ್ನೆ ನೋಡಿದ್ರು ಸಹ ಅಲ್ಲಿ ತಕ್ಷಣ ಉತ್ತರ ಕೊಟ್ಟಿಲ್ಲ. ಇವತ್ತು ಕ್ಲಾಸ್ ಅಲ್ಲಿ ಅದು ಚರ್ಚೆ ಮಾಡೋದು ಬೇಡ ಅಂತ, ಅದಕ್ಕೆ ಸೆಪರೇಟ್ ಆಗಿ ಸಾಧ್ಯ ಆದ್ರೆ ನಾಳೆ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಅಲ್ಲಿ, ಸಾಧ್ಯ ಆಗ್ಲೇ ಇಲ್ಲ ಅಂದ್ರೆ ಅದಕ್ಕೆ ಒಂದು ವಿಶೇಷವಾಗಿ ಸಣ್ಣದಾಗಿ ಒಂದು ವಿಡಿಯೋ ತರ ಮಾಡಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅದನ್ನ ನೀವು ರೆಫರ್ ಮಾಡಿದ್ರೆ ಬಹುಶಃ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗ್ಬೋದು. ಸೊ ವರ್ಕ್ಶೀಟ್ಸ್ ಎಲ್ಲಿ ಸಿಗುತ್ತೆ ಅಂತ ಒಂದು ಮೆಸೇಜ್ ಬಂದಿದೆ, ಅದು ನಿಮಗೆ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಅಲ್ಲಿ ಲಿಂಕ್ ಈಗಷ್ಟೇ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ಅದನ್ನ ನೀವು ಕನೆಕ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ವರ್ಕ್ಶೀಟ್ಸ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಎವ್ರಿವನ್.